ಸೊ ಮಾಸ್ಟರ್ಸ್, ನಾಗ್ಲೇ ಹೇಳ್ದಾಗೆ ಇವತ್ತಿನ ದಿನ ನಮ್ಮ ಜೊತೆ ದಿವ್ಯಾ ಪ್ರಮೋದ್ ಅವರು ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ದಿವ್ಯಾ ಮೇಡಮ್ ಈಗಾಗಲೇ ಈ ಹಿಂದೆ ನಮ್ಮ ಜೈ ಹೋಮ್ ಮೆಡಿಟೇಷನ್ ಅಲ್ಲಿ ಅವರ ಫಸ್ಟ್ ಸೆಷನ್ ತಗೊಂಡಿದ್ರು. ಇವತ್ತು ಅವರ ಸೆಕೆಂಡ್ ಸೆಷನ್. ಸೊ ಅವರಿಗೆ ನಾವೆಲ್ಲ ನಮ್ಮ ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೋರೋಣ. ವೆಲ್ಕಮ್ ದಿವ್ಯಾ ಮೇಡಮ್, ವೆಲ್ಕಮ್ ಅಂಡ್ ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿ ಸರ್ ಹಾಗೂ ಪತ್ರಿ ಮ್ಯಾಮ್ ಅವರಿಗೆ ನನ್ನ ಕೋಟಿ ಕೋಟಿ ನಮನಗಳು ಹಾಗೂ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೂ ನನ್ನ ವಂದನೆಗಳು. ನನ್ನ ಇವತ್ತಿನ ಟಾಪಿಕ್ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ, ದಿ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ನನ್ನ ಇವತ್ತಿನ ಟಾಪಿಕ್ ಬಂದು ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ, ದಿ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಈ ಪುಸ್ತಕದ ಲೇಖಕರು ಡಾಕ್ಟರ್ ಜೋಸೆಫ್ ಮರ್ಫಿ. ಇವರು ಅಮೆರಿಕಾದಲ್ಲಿ ಮನೋವಿಜ್ಞಾನದಲ್ಲಿ PhD ಮಾಡಿದ್ದಾರೆ. ಈ ಪುಸ್ತಕ 10 ಲಕ್ಷಕ್ಕೂ ಹೆಚ್ಚು ಕಾಪಿಗಳು ಮಾರಾಟವಾಗಿದೆ. ಇದರಲ್ಲಿ ಯಾವ್ಯಾವ್ದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ, ಆರೋಗ್ಯ ಹೇಗೆ ಪಡ್ಕೋಬಹುದು, ಸಂಪತ್ನ ಹೇಗೆ ಸೃಷ್ಟಿ ಮಾಡ್ಕೋಬಹುದು, ಭಯದಿಂದ ಹೇಗೆ ಹೊರಗಡೆ ಬರ್ಬೋದು, ಮತ್ತೆ ಸಂಬಂಧಗಳನ್ನ ನಾವು ಹೇಗೆ ಉತ್ತಮವಾಗಿ ಇಟ್ಕೋಬಹುದು ಅನ್ನೋದನ್ನ ಈ ಬುಕ್ಸ್ ಅಲ್ಲಿ ಜೋಸೆಫ್ ಮರ್ಫಿ ಅವರು ವಿಸ್ತಾರವಾಗಿ ತಿಳಿಸಿದ್ದಾರೆ ಮಾಸ್ಟರ್ಸ್. ಏನು ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅಂದ್ರೆ ಹೇಗೆ ನಾವ್ ಇದನ್ನ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. ನಮ್ಗೆ ಗೊತ್ತಿರೋ ಹಾಗೆ ಯಾವಾಗ ನಾವೇನ್ ಮಾಡ್ತಿರ್ತೀವಿ, ಪ್ರಜ್ಞಾ ಮನಸ್ಸು, ಸುಪ್ತ ಪ್ರಜ್ಞಾ ಮನಸ್ಸು ಅಂತ ಎರಡು ಮನಸ್ಸಿದೆ. ಹಾಗಾದ್ರೆ ನಮ್ಮ ಹತ್ರ 2 ಮನಸ್ಸಿದ್ಯಾ? ಇಲ್ಲ ಅಲ್ವಾ? ನಮ್ಮ ಹತ್ರ ಇರೋದು ಒಂದೇ ಮನಸ್ಸು. ಅದು ಒಂದೇ ಮನಸ್ಸಿನ 2 ಭಾಗಗಳು, ಒಂದು ಪ್ರಜ್ಞಾ ಮನಸ್ಸು, ಒಂದು ಸುಪ್ತ ಪ್ರಜ್ಞಾ ಮನಸ್ಸು. ಈ ಪ್ರಜ್ಞಾ ಮನಸ್ಸು ಎಷ್ಟು ಕೆಲಸ ಮಾಡುತ್ತೆ ಅಂದ್ರೆ ಕೇವಲ 10% ಮಾತ್ರ ಈ ಪ್ರಜ್ಞಾ ಮನಸ್ಸು ಕೆಲಸ ಮಾಡುತ್ತೆ. ಇನ್ನ ಉಳಿದ 90 ಭಾಗ ಏನ್ ಮಾಡುತ್ತೆ, ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಕೆಲಸ ಮಾಡುತ್ತೆ. ಹೇಗೆ ಇದು ಸುಪ್ತ ಪ್ರಜ್ಞಾ ಮನಸ್ಸು, ಜಾಗೃತ ಮನಸ್ಸು ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ, ನಮ್ಮದೇ ಮನಸ್ಸು ಏನ್ ಹೇಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವ್ ಯಾವ್ದೋ ಒಂದು ಡಯಟ್ ಅಲ್ಲಿ ಇರ್ತೀವಿ ಅಂತ ತಿಳ್ಕೊಳ್ಳೋಣ. ಒಂದ್ ಡಯಟ್ ಅಲ್ಲಿ ಇದ್ದಾಗ ಏನ್ ಮಾಡ್ತೀವಿ, ಎಲ್ಲಾದ್ರೂ ಹೊರಗಡೆ ಹೋದಾಗ ಏನಾದ್ರೂ ನೋಡ್ತೀವಿ, ಪಾನಿಪುರಿನೋ ಇಲ್ಲ ಗೋಬಿ ಮಂಚೂರಿಯನ್ ಏನಾದ್ರೂ ನೋಡ್ತೀವಲ್ವಾ, ಅವಾಗ ಏನ್ ಮಾಡುತ್ತೆ, ನಮ್ಮದೇ ಮನಸ್ಸು, ಒಂದು ಭಾಗದ ಮನಸ್ಸು ಏನ್ ಮಾಡುತ್ತೆ, ನಾವು ಡಯಟ್ ಅಲ್ಲಿ ಇದೀವಲ್ವಾ, ಅಯ್ಯೋ ಇದೆಲ್ಲ ಬೇಡ ಅಂತ ಹೇಳುತ್ತೆ. ಆದ್ರೆ ಇನ್ನೊಂದು ಭಾಗದ ಮನಸ್ಸು ಏನ್ ಮಾಡುತ್ತೆ, ಅಯ್ಯೋ ಇವತ್ ಒಂದ್ ದಿವಸ ಬಿಡು, ಡಯಟ್ ಹೋದ್ರೆ ಹೋಯ್ತು, ಏನೂ ಆಗಲ್ಲ ಬಿಡು ಅಂತ ಒಂದು ಭಾಗದ ಮನಸ್ಸು ಹೇಳುತ್ತೆ. ಅಯ್ಯೋ ಪರವಾಗಿಲ್ಲ ಬಿಡು, ಇವತ್ತು ಹೋದ್ರೆ ಏನೋ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡು ಏನೋ ಸರಿ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಭಾಗದ ಮನಸ್ಸು ಹೇಳ್ತಾ ಇರುತ್ತೆ. ಹೀಗೆ ನಮ್ಮದೇ ಮನಸ್ಸು 2 ರೀತಿ ಉತ್ತರಗಳನ್ನ ಕೊಡ್ತಾ ಇರುತ್ತೆ. ನಾವ್ ಯಾವ್ದನ್ನ ತಗೋಬೇಕು, ನಮ್ಗೆ ಯಾವ್ದು ಒಳ್ಳೇದು, ನಮ್ಗೆ ಯಾವ್ದು ಉಪಯುಕ್ತ ಆಗುತ್ತೆ ಅನ್ನೋದನ್ನ ನಾವು ಡಿಸೈಡ್ ಮಾಡಿ, ನಾವು ಪ್ರಜ್ಞಾ ಅವೇರ್ನೆಸ್ ಆಗಿ ನಾವು ಅದನ್ನ ತಗೋಬೇಕಾಗುತ್ತೆ. ಕಾನ್ಶಿಯಸ್ ಮೈಂಡ್ ಹೇಗ್ ವರ್ಕ್ ಮಾಡುತ್ತೆ? ಕಾನ್ಶಿಯಸ್ ಮೈಂಡ್ ಬಂದು ಬಾಸ್ ತರ ಕೆಲಸ ಮಾಡುತ್ತೆ. ಒಂದು ಆಫೀಸ್ ಅಲ್ಲಿ ಬಾಸ್ ಹೇಗಿರ್ತಾರೆ ಹಾಗೆ ನಮ್ಮ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡುತ್ತೆ. ಎಂಪ್ಲಾಯೀಸ್ ತರ ಯಾವ್ದು ವರ್ಕ್ ಮಾಡುತ್ತೆ ಅಂದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಂಪ್ಲಾಯೀಸ್ ತರ ವರ್ಕ್ ಮಾಡುತ್ತೆ. ಈಗ ಬಾಸ್ ಏನೇ ಹೇಳಿದ್ರು ಎಂಪ್ಲಾಯೀಸ್ ಏನೇ ಕೆಲಸ ಹೇಳಿದ್ರು ಎಂಪ್ಲಾಯೀಸ್ ವರ್ಕ್ ಮಾಡ್ಲೇಬೇಕಲ್ವಾ. ಈ ಫೈಲ್ ರೆಡಿ ಮಾಡಿ ಅಂದ್ರೆ ಈ ಫೈಲ್ ರೆಡಿ ಮಾಡ್ಲೇಬೇಕು ಅವ್ರು, ಇಲ್ಲ ಅಂತ ಹೇಳಕ್ ಆಗಲ್ಲ. ಹಾಗೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಏನೇ ಹೇಳಿದ್ರು ಕೂಡ ಅದು ಚಾಚು ತಪ್ಪದೆ ಅವ್ರ ಪ್ರಜ್ಞಾ ಮನಸ್ಸು ಏನೇ ಹೇಳಿರುತ್ತೆ ಆ ಕೆಲ್ಸನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮಾಡೇ ಮಾಡುತ್ತೆ. ನಮ್ಮ ಜೀವನದಲ್ಲಿ ಯಾವ್ದೋ ಒಂದು ಸಂದರ್ಭದಲ್ಲಿ ಯಾವ್ದಾದ್ರೂ ಆಗಿರ್ಬೋದು, ಚಿಕ್ಕ ವಯಸ್ಸಲ್ಲೋ ದೊಡ್ಡ ವಯಸ್ಸಲ್ಲೋ ಯಾವ್ದಾದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನಾವೀಗ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಏನ್ ಹೇಳ್ತಾರೆ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮಗು ಹಠ ಮಾಡ್ತಾ ಇರುತ್ತೆ, ಅಲ್ಲೆಲ್ಲಾದ್ರೂ ಹೋಗ್ಬೇಕು ಅಮ್ಮ ಹೋಗ್ಬೇಕು ಅಂತ. ಆದ್ರೆ ಅಮ್ಮಂಗೆ ಅಲ್ಲಿ ಕಳ್ಸಕ್ ಇಷ್ಟ ಇರಲ್ಲ, ಚಿನ್ನು ಅಲ್ಲಿ ಹೋಗ್ಬಾರ್ದು, ಅಲ್ಲಿ ಗುಮ್ಮ ಬಂದ್ಬಿಟ್ಟಿರುತ್ತೆ ಅಂತ ಏನ್ ಮಾಡಿರ್ತಾರೆ, ಭಯ ಪಡಿಸ್ಬಿಟ್ಟಿರ್ತಾರೆ. ಆಗ ಮತ್ತೆ ಇನ್ನೊಂದ್ ದಿವ್ಸ ಮತ್ತೆ ಆ ಮಗು ಏನ್ ಹೇಳುತ್ತೆ, ಇನ್ನೊಂದ್ಸತಿ ಆ ಜಾಗ ನೋಡ್ದಾಗೆಲ್ಲ, ಇಲ್ಲಿ ಗುಮ್ಮ ಇದೆ, ಅಮ್ಮ ಹೇಳಿದ್ದಾರೆ ಗುಮ್ಮ ಇದೆ. ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ, ಮಗುಗೇನು ಪಾಪ ಗೊತ್ತಿಲ್ಲ, ಮಗುಗೆ ಅಮ್ಮ ಇದು ಸುಮ್ನೆ ಹೇಳಿರ್ತಾರೆ ಅನ್ನೋದು ಗೊತ್ತಿರಲ್ಲ ಮಕ್ಳಿಗೆ. ಇಲ್ಲಿ ಗುಮ್ಮ ಇರುತ್ತೆ, ಅಮ್ಮ ಹೇಳಿದಾಳೆ, ಇಲ್ಲ ನಾವು ಹೋಗ್ಬಾರ್ದು ಅನ್ನೋದು ಆ ಮೈಂಡ್ಗೆ, ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು
ಫೀಡ್ ಆಗಿರುತ್ತೆ. ಆ ಮಗು ಇನ್ನೊಂದ್ಸತಿ ಎಷ್ಟು ದೊಡ್ಡವ್ರ ಆಗ್ತಾ ಆಗ್ತಾ ಅದು ಅದೇ ಅಕಸ್ಮಾತ್ ಅದು ಮತ್ತೆ ಇನ್ನೊಂದ್ಸತಿ ಆ ಮಗು ಜಾಗಕ್ಕೆ ಹೋದ್ರೆ ಓ ಇಲ್ಲಿ ಗುಮ್ಮ ಇದೆ ಅನ್ನೋ ಫೀಲ್ ಅಲ್ಲೇ ಇರುತ್ತೆ. ಅದು ಎಷ್ಟು ದೊಡ್ಡವರಾಗಿ ಅವ್ರ ಬುದ್ಧಿ ಇಲ್ಲಿ ಈಗ ಓದೋ ಮಕ್ಳಿಗೆ ನೀನು ಚೆನ್ನಾಗ್ ಓದಲ್ಲ, ನೀನ್ ಯಾವಾಗೂ ಹಿಂಗೆ ಕಮ್ಮಿ ಮಾರ್ಕ್ಸ್ ತಗೋತೀಯ ಅಂತ ಹೇಳಿ ಹೇಳಿ ಚೆನ್ನಾಗ್ ಓದೋ ಮಕ್ಳುನು ಏನ್ ಮಾಡ್ತೀವಿ ನಾವು, ನೀನ್ ಓದಲ್ಲ, ನೀನ್ ಹಂಗ್ ಮಾಡ್ತೀಯ, ನೀನ್ ಯಾವಾಗೂ ಕಮ್ಮಿ ಮಾರ್ಕ್ಸ್ ತಗೋತೀಯ, ಇಲ್ಲ ನೀನ್ ಫೇಲೇ ಆಗೋಗ್ತೀಯ, ಎಷ್ಟ್ ಹೇಳ್ಕೊಟ್ರು ಹಂಗೆ ನೀನು ಅಂತ ಹೇಳಿ ಹೇಳಿ ಏನ್ ಮಾಡ್ತಿರ್ತೀವಿ, ಆ ಮಕ್ಳು ಓದೋ ಮಕ್ಳುನು ನಾವೇನ್ ಮಾಡ್ತೀವಿ, ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವ್ ಓದಲ್ಲ ಅನ್ನೋದನ್ನ ಫೀಡ್ ಮಾಡಿ ಆ ಮಕ್ಳು ಓದ್ದೇ ಇರೋ ರೀತಿ ನಾವೇ ಮಾಡ್ಬಿಟ್ಟಿರ್ತೀವಿ. ಹಾಗಾಗಿ ಏನ್ ಮಾಡ್ಬೇಕು, ನೀನು ಮಕ್ಳಿಗೆ ಏನ್ ಮಾಡ್ಬೇಕು, ಈ ತರ ಎಲ್ಲಾ ಹೇಳ್ದೆ, ನೀ ಚೆನ್ನಾಗ್ ಓದ್ಬೇಕ್ ಕಣಪ್ಪ, ನೀ ಚೆನ್ನಾಗ್ ಓದ್ತೀಯಾ, ನೀನು ತುಂಬಾ ಇಂಟೆಲಿಜೆಂಟ್ ಇದೆಯಾ ಅಂತ ಅನ್ನೋದನ್ನ ಹೇಳಿ ಆ ಮಕ್ಳಿಗೆ ಅದನ್ನ ಫೀಡ್ ಮಾಡ್ಬೇಕು ನಾವು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಗಿರುತ್ತೆ ಅಂತಂದ್ರೆ ಒಂದು ಫಲವತ್ತಾದ ಭೂಮಿ. ಒಂದ್ ಫಲವತ್ತಾದ ಭೂಮಿಗೆ ನಾವು ಏನು ಹಾಕ್ತಿವಿ ಅದನ್ನ ಅದು ಸಮೃದ್ಧಿಯಾಗಿ ಕೊಡುತ್ತೆ. ಒಂದು ಹೆಲ್ದಿ ಆಗಿರುವಂತಹ ಒಂದು ಕ್ವಾಲಿಟಿ ಒಂದು ಬೀಜ ಹಾಕಿದ್ರೆ ಹೇಗೆ ಅದು ಬೆಳೆದು ಹೆಮ್ಮರವಾಗಿ ಬೆಳೆದು ಒಂದ್ ಚೆನ್ನಾಗಿರೋ ಬೀಜ ಹಾಕಿದ್ರೆ ಹೇಗೆ ಫ್ರೂಟ್ಸ್ ಒಂದು ಫ್ಲವರ್ಸ್ ಏನೋ ಕೊಡುತ್ತಲ್ವಾ, ಅದೇ ತರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಕೂಡ ಅದೇ ತರ ನಾವ್ ಏನು ಹೇಳ್ತೀವೋ ಅದನ್ನ ಅದು ಮಾಡುತ್ತೆ. ನಾವು ಪ್ರಜ್ಞಾಪೂರ್ವಕವಾಗಿ ಏನ್ ವಿಷಯ ಹೇಳ್ತೀವೋ, ಅಕಸ್ಮಾತ್ ನಾವು ನೆಗೆಟಿವ್ ಆಗಿ ಹೇಳಿದ್ರೆ ಅದೇ ನಮ್ಗೆ ವಿನಾಶಕಾರಿಯಾಗಿ ದಾರಿ ತೋರಿಸುತ್ತೆ. ಅಕಸ್ಮಾತ್ ನಾವು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಸಕ್ಸಸ್ಫುಲ್ ಆಗ ತರ ಏನಾದ್ರೂ ಒಂದು ಹೇಳಿದ್ರೆ ಅದೇನ್ ಮಾಡುತ್ತೆ, ನಮ್ಗೆ ಒಂದು ಸಕ್ಸಸ್ ನ ಕೊಡುತ್ತೆ. ಒಳ್ಳೊಳ್ಳೆ ಪಾಸಿಟಿವ್ ಥಿಂಗ್ಸ್ ನ ಫೀಡ್ ಮಾಡ್ತಾ ಇದ್ರೆ ನಮ್ಗೆ ಪಾಸಿಟಿವ್ ಲೈಫ್ ನಮ್ಮದಾಗುತ್ತೆ. ಈಗ ಫಲವತ್ತಾದ ಭೂಮಿಗೆ ಯಾವ್ದೋ ಒಂದ್ ಮುಳ್ಳಿನ ಗಿಡ ಹಾಕಿದ್ರೆ ಏನಾಗುತ್ತೆ, ಆ ಮುಳ್ಳಿನ ಗಿಡನೇ ಹರಡ್ಕೊಳ್ಳುತ್ತೆ. ಫುಲ್ ಇಡೀ ಭೂಮಿ ಎಲ್ಲ ಬರೀ ಮುಳ್ಳೆ ಆಗೋಗಿರುತ್ತೆ ಅಲ್ವಾ, ಅದು ಬೇರೆ ಏನ್ ಗಿಡ ಹಾಕಿದ್ರು ಚೆನ್ನಾಗೇ ಬರಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ನಾವ್ ಅದನ್ನೆಲ್ಲ ಇದು ಕಳೆನೆಲ್ಲ ಕೀಳ್ಬೇಕಲ್ವಾ, ಕಳೆನೆಲ್ಲ ಕಿತ್ತು ಒಂದು ಹೊಸ ಬೀಜನ ಇಲ್ಲಾಂದ್ರೆ ಹೊಸ ಗಿಡನ ಹಾಕಿದ್ರೆ, ಹೂವಿನ ಗಿಡ ಹಾಕಿದ್ರೆ ಹೂ ಕೊಡುತ್ತೆ ಅಲ್ವಾ, ಅದೇ ತರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೂ ಕೂಡ ನಾವು ಪಾಸಿಟಿವ್ ಥಿಂಗ್ಸ್ ನ ಫೀಡ್ ಮಾಡ್ತಾ ಇರ್ಬೇಕು. ನಮ್ ಸಬ್ ಕಾನ್ಶಿಯಸ್ ಮೈಂಡ್ ನ ನಾವು ಏನ್ ಮಾಡ್ಬೇಕು, ಹೂವಿನ ತೋಟ ಮಾಡ್ಬೇಕು. ನಾವು ಅದರ ಮಾಲಿಗಳು, ಅಂದ್ರೆ ನಾವು ತೋಟನ ನೋಡ್ಕೊಳ್ಳುವಂತವ್ರು ಆಗಿರ್ತೀವಿ. ನಾವು ತೋಟ ನೋಡ್ಕೊಳ್ಳುವಂತವ್ರು ಏನಾಗಿರ್ಬೇಕು, ಅದನ್ನ ಬಂದಿದ್ದ ಕಳೆನೆಲ್ಲ ಕಿತ್ತಾಕಿ ಹೊಸ ತರದ ಹೂವನ್ನ ಹಾಕಿ ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ನೀರ್ ಹಾಕಿ ಹೇಗೆ ನಾವು ಗಿಡಗಳನ್ನ ಚೆನ್ನಾಗಿ ಹೂ ಬರ್ಬೇಕು ಅಂದ್ರೆ ಚೆನ್ನಾಗಿ ನೋಡ್ಕೋತೀವಲ್ವಾ, ಒಂದು ಗಿಡ ಬರ್ಬೇಕು ಫ್ರೂಟ್ ಕೊಡೋ ಅಂತ ಹಣ್ಣಿನ ಮರನ ಹೇಗ್ ನೋಡ್ಕೋತೀವಲ್ವಾ, ಹಾಗೆ ಕೂಡ ಅದೇ ತರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ನಾವು ನೋಡ್ಕೋಬೇಕು. ಒಳ್ಳೆ ವಿಷಯವನ್ನ ಕೊಟ್ಟು ಒಳ್ಳೆ ವಿಚಾರವನ್ನ ಕೊಟ್ಟು ನಾವು ಸಬ್ ಕಾನ್ಶಿಯಸ್ ಮೈಂಡ್ ನ ನಾವು ತುಂಬಬೇಕು. ನಮ್ದು ಚಾಯ್ಸ್ ಆಗಿರುತ್ತೆ ಅದು. ನಾವೀಗ ಅದನ್ನ ಏನ್ ಮಾಡ್ಬೋದು, ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ನಮ್ಮ ಮನಸ್ಸನ್ನ ನಾವು ಏನ್ ಮಾಡ್ಕೋಬಹುದು, ಡಸ್ಟ್ಬಿನ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಒಂದ್ ಒಳ್ಳೆ ಸುಂದರವಾದ ಗಾರ್ಡನ್ ಆದ್ರೂ ಮಾಡ್ಕೋಬಹುದು. ಅದ್ ಯಾರ್ದು ಚಾಯ್ಸ್ ಆಗಿರುತ್ತೆ, ನಮ್ಮದೇ ಚಾಯ್ಸ್ ಆಗಿರುತ್ತೆ ಅಲ್ವಾ. ನಾವು ಬೇಕಾದ್ರೆ ಈಗ ಕಸ ಗೊಬ್ಬರ ಈ ಕಸಗಳು ಕಡ್ಡಿಗಳು ಏನಾದ್ರೂ ಹಾಕಿ ಮುಳ್ಳಾಕಿ ಎಲ್ಲಾ ಕಸ ಎಲ್ಲಾ ತಿಪ್ಪೆ ಗುಂಡಿ ತರನು ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾವು ಒಂದು ಫ್ಲವರ್ ಬೆಳ್ದಿರೋದು ಇಲ್ಲ ಹಣ್ಣು ಬೆಳ್ದಿರೋದು ತೋಟನಾದ್ರೂ ಮಾಡ್ಕೋಬಹುದಲ್ವಾ, ಅದು ಏನಾಗಿರುತ್ತೆ ನಮ್ಮ ಚಾಯ್ಸ್ ಆಗಿರುತ್ತೆ. ನಾವು ನಮ್ ಸಬ್ ಕಾನ್ಶಿಯಸ್ ಮೈಂಡ್ ನ ಯಾವ ತರ ಟ್ರೀಟ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಂದು ಪುಟ್ಟು ಮಗು ತರ ಟ್ರೀಟ್ ಮಾಡ್ಬೇಕು. ಪುಟ್ಟು ಮಗು ಅಂದ್ರೆ ಈಗ ಬೇಬಿ ಸಿಟ್ಟಿಂಗ್ ಹೋಗ್ತಾ ಇರ್ತಾರಲ್ವಾ ಮಗು, ಆ ಮಗುಗೆ ನಾವು ಹೇಗ್ ಹೇಳ್ಕೊಡ್ಬೋದು, ನೀನು ABCD ಬರ್ದ್ಬಿಡಪ್ಪ, ನೀನು ಅ ಇ ಬರ್ದ್ಬಿಡಪ್ಪ ಅಂತ ಹೇಳ್ತೀವಾ, ಇಲ್ಲ ಅಲ್ವಾ. ನಾವ್ ಅದನ್ನೆಲ್ಲ ಹೇಳ್ಕೊಡಕ್ಕೂ ಮುಂಚೆ ಏನ್ ಮಾಡ್ಬೇಕು, ತಿದ್ದಿಸ್ತೀವಲ್ವಾ, ಈ ತರ ಒಂದ್ ಲೈನ್ ಹಾಕಪ್ಪ, ಈ ತರ ಒಂದ್ ಲೈನ್ ಹಾಕಪ್ಪ, ಈ ಮಧ್ಯೆ ಒಂದ್ ಲೈನ್ ಹಾಕಪ್ಪ ಅಂತ ಹೇಳ್ಕೊಡ್ತೀವಲ್ವಾ. ಆ ತರ ಹೇಳ್ಕೊಡ್ಲಿಲ್ಲ ಅಂದ್ರೆ ಮಕ್ಳು ABCD ಬರಪ್ಪ ಅಂದ್ರೆ ಅಯ್ಯೋ ಅಮ್ಮ ಏನೋ ಹೇಳ್ತಾ ಇದ್ದಾಳೆ, ಏನೋ ನಂಗಂತೂ ಗೊತ್ತಾಗ್ತಾನೆ ಇಲ್ಲಪ್ಪ, ಅಯ್ಯೋ ಏನೋ ಅಂದ್ಬಿಟ್ಟು ಏನೇನೋ ಗೀಚ್ ಬಿಡುತ್ತೆ ಅಲ್ವಾ ಮಕ್ಳು. ಅದಕ್ಕೆ ನಾವು ನಿಧಾನಕ್ಕೆ ಹೇಳ್ಕೊಡ್ಬೇಕು, ಏ ಹಿಂಗೆ ಅಂತ. ಅದೇ ತರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೂ ಅಷ್ಟೇ, ನಾನೀಗ ಏನೇನೋ ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಏನೇನೋ ಹೇಳ್ಬಿಟ್ರೆ ಅದು ಕೇಳಲ್ಲ. ನಮ್ಗೆ ಏನ್ ಬೇಕು, ನಮ್ಗೆ ಯಾವ ತರ ಬೇಕು ಅದನ್ನ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಫೀಡ್ ಮಾಡ್ಕೊಳ್ಳುತ್ತೆ. ಅದನ್ನ ಒಂದು
ಮಗು ತರ ನಾವು ಟ್ರೀಟ್ ಮಾಡ್ಬೇಕು, ಒಂದೊಳ್ಳೆ ಫ್ರೆಂಡ್ ತರ ಟ್ರೀಟ್ ಮಾಡಿದ್ರೆ ಅದು ನಮ್ಗೆ ಲೈಫ್ ನ ಚೆನ್ನಾಗಿ ಕೊಡುತ್ತೆ ನಮ್ಗೆ. ನಾವು ಸಬ್ ಕಾನ್ಶಿಯಸ್ ಮೈಂಡ್ ಹೇಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದ್ಸಲಿ ಚೆಕ್ ಮಾಡೋಣ. ಎಲ್ಲ ಕಣ್ಮುಚ್ಕೊಳ್ಳಿ ಒಂದ್ಸತಿ. ಎಲ್ಲ ಕಣ್ಮುಚ್ಕೊಂಡು ನಾನು ಏನ್ ಹೇಳ್ತೀನಿ ಅದನ್ನ ಫಾಲೋ ಮಾಡಿ. ಎಲ್ಲ ಒಂದು ಹಸಿರಾಗಿರುವಂತ ಫಾರೆಸ್ಟ್ ನ ನೆನ್ಪ್ ಮಾಡ್ಕೊಳ್ಳಿ. ಹಚ್ಚ ಹಸಿರಿನಿಂದ ಕೂಡಿರುತ್ತೆ ಒಂದು ಫಾರೆಸ್ಟ್. ಆ ಫಾರೆಸ್ಟ್ ನ ಎಲ್ಲ ನಿಮ್ಮ ಕಣ್ಮುಂದೆ ತಂದ್ಕೊಳ್ಳಿ. ಅದರಲ್ಲಿ ಕೆಂಪು ಮೂತಿ ಇರುವಂತಹ ಕೋತಿನ ನೀವು ಎಲ್ರು ನೆನ್ಸ್ಕೋಬೇಡಿ. ಕೆಂಪು ಮೂತಿ ಇರೋಂತ ಒಂದು ಕೋತಿನ ನೆನ್ಸ್ಕೋಬೇಡಿ. ಏನಾಯ್ತು ಇವಾಗ ಎಲ್ಲಾರ್ಗು? ಕಣ್ಬಿಡಿ, ಎಲ್ಲ ಕಣ್ಬಿಟ್ಟು ಹೇಳಿ. ಕೆಂಪು ಮೂತಿ ಕೋತಿ ಇರೋದು ಬಂತಾ ಅಥವಾ ಬರ್ಲಿಲ್ವಾ? ಬಂತಾ? ಥಮ್ಸ್ ಅಪ್ ಮಾಡಿ ಟೈಪ್ ಮಾಡಿ ಬಂದಿದೆ. ಮಾಸ್ಟರ್ಸ್, ಟೈಪ್ ಮಾಡಿ ಅಥವಾ ಥಮ್ಸ್ ಅಪ್ ಮಾಡಿ. ಅದೇ ಬಂತಾ? ಕಾಣೋದು, ಎಲ್ಲರಿಗೂ ಕಾಣಿಸಿದ್ದೆ ಅದು. ಇದೇ ತರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂದ್ರೆ, ನಾವ್ ಏನು ಬೇಡ ಅಂತ ಹೇಳ್ತೀವೋ, ನಾವ್ ಏನು ಪ್ರಾಪರ್ ಆಗಿ ಬೇಡ ಅಂತ ಹೇಳ್ತೀವೋ ನಮ್ಗೆ ಅದೇ ಬರುತ್ತೆ. ಅದ್ರ ಬದಲು ನಾವು ಏನ್ ಬೇಕು ಅಂತ ಕೇಳಿದ್ರೆ ನಮ್ಗೆ ಯೂಸ್ ಆಗುತ್ತಲ್ವಾ. ಏನ್ ಬೇಕು ಅಂತ ಅನ್ನಂದ್ರೆ ಅದನ್ನ ಕೊಡುತ್ತೆ. ನಾವ್ ಏನ್ ಬೇಡ ಅಂತೀವೋ ಅದನ್ನು ಕೊಡುತ್ತೆ. ನಮ್ಗೆ ಯಾವ್ದ್ ಬೇಕು ಅದನ್ನ ನಾವು ಪಡ್ಕೊಳ್ಳೋದು ನಮ್ಮ ಜಾಣತನದಲ್ಲಿದೆ ಅಲ್ವಾ. ನಾವ್ ಏನ್ ಬೇಕು ಅದನ್ನ ಪಡ್ಕೊಂಡ್ರೆ ನಮ್ ಜೀವನನು ತುಂಬಾ ಚೆನ್ನಾಗಾಗುತ್ತೆ. ಬೇಡದಿರೋದೆಲ್ಲ ಪಡ್ಕೊಂಡು ಸುಮ್ನೆ ಜೀವನದಲ್ಲಿ ಅಶಾಂತಿಯಿಂದ ನೆಮ್ಮದಿ ಕೆಡ್ಸ್ಕೊಂಡು ಜೀವನನ ಹಾಳ್ ಮಾಡ್ಕೊಳ್ಳೋದು ಬೇಡ ಅಲ್ವಾ. ಹಾಗಾಗಿ ನಮ್ಗೆ ಏನ್ ಬೇಕು ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಬೇಕು ಅಂತ ಅನ್ನೋದನ್ನ ನಾವು ಹೇಳ್ಬೇಕು. ಯೂನಿವರ್ಸ್ಗೆ ಹೇಳಿದ್ರೆ ಖಂಡಿತ ಕೊಟ್ಟೇ ಬಿಡುತ್ತೆ. ಅದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಫೀಡ್ ಆಗುತ್ತೆ. ನಮ್ಗೆ ಏನ್ ಬೇಕು ಇಂಥದ್ದೇ ಪ್ರಾಪರ್ ಆಗಿ ಬೇಕು ಅಂತ ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೋಬೇಕು. ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ನಾವ್ ಏನೇ ಕೇಳಿದ್ರು ಕೊಡುತ್ತೆ ಅನ್ನೋದನ್ನ ನಾವು ಇದರಿಂದ ತಿಳ್ಕೋಬಹುದು. ಮುಂಚೆ ಎಲ್ಲ ಹೇಳೋರಲ್ವಾ ನಮ್ ಹಿರಿಯರೆಲ್ಲ, ಏನು ಒಳ್ಳೆ ಮಾತಾಡಿ, ಏನ್ ಮಾತಾಡ್ತೀಯ, ಮಾತು ಕರೆಕ್ಟ್ ಆಗಿ ಮಾತಾಡು, ಒಳ್ಳೊಳ್ಳೆ ಮಾತಾಡು. ಅಶ್ವಿನಿ ದೇವತೆಗಳೆಲ್ಲ ಏನ್ ಹೇಳ್ತಾ ಇರ್ತಾರೆ, ಅಸ್ತು ಅಸ್ತು ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾರಲ್ವಾ. ಅದ್ ಏನಕ್ಕೆ ಹೇಳುತ್ತಾರೆ ಅಂದ್ರೆ, ಅವ್ರಿಗೆ ಇದು ಅಂತ ರೀಸನ್ ಗೊತ್ತಿರಲ್ಲ. ನಮ್ ಸಬ್ ಕಾನ್ಶಿಯಸ್ ಮೈಂಡೇ ಇದನ್ನ ಫೀಡ್ ಮಾಡ್ಕೊಂಡು ನಾವು ಮಾತಾಡೋದೆಲ್ಲ ನಿಜ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ. ಆದ್ರೆ ನಾವೀಗ ಏನಜ್ಜಿ ಈ ತರ ಎಲ್ಲಾ ಹೇಳ್ತೀರಾ, ನೀನ್ ಸುಮ್ನೆ ಹೋಗು, ಪುರಾಣ ಎಲ್ಲ ಹೇಳ್ಬೇಡ ಅಂತ ನಾವೇನ್ ಮಾಡಿರ್ತೀವಿ, ಬೈಕೋಬಿಟ್ಟಿರ್ತೀವಿ. ಆದ್ರೆ ಅಶ್ವಿನಿ ದೇವತೆಗಳು, ಅಸ್ತು ದೇವತೆಗಳು ಯಾರು ಅಂದ್ರೆ ನಮ್ಮೊಳಗೆ ಇರುವಂತಹ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಆಗಿರುತ್ತೆ ಅಲ್ವಾ. ಇದೆಲ್ಲ ಸೈಂಟಿಫಿಕ್ ರೀಸನ್ ಕೊಟ್ರೆ ನಾವು ನಂಬ್ತೀವಿ. ಇಲ್ಲ ಅಂದ್ರೆ ಅಯ್ಯೋ ಅಜ್ಜಿ ಏನೋ ಹೇಳುತ್ತೆ ಅನ್ಬಿಟ್ಟು ಸುಮ್ನೆ ಅಜ್ಜಿನ ಬೈಕೊಂಡ್ ಬಂದ್ಬಿಟ್ಟಿರ್ತೀವಲ್ವಾ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಾವು ಆಫೀಸ್ಗೆ ಹೋಗ್ಬೇಕಿರುತ್ತೆ, ಮಧ್ಯ ಟ್ರಾಫಿಕ್ ಮಧ್ಯ ನಾವು ಅರ್ಜೆಂಟ್ ಆಗಿ ಆಫೀಸ್ಗೆ ಹೋಗಕ್ಕಿರುತ್ತೆ. ನಾವೇನಂತ ಬಿಡ್ಕೋತಿರ್ತೀವಿ, ಅಬ್ಬಾ ಈ ಸತಿ ಅಂತೂ ಟ್ರಾಫಿಕ್ ಇರೋದೇ ಬೇಡ, ನನ್ಗೆ ಲೇಟ್ ಆಗಿ ಹೋಗಕ್ಕಂತ ನನ್ ಕೈ ಸಾಧ್ಯನೇ ಇಲ್ಲ, ನಾನ್ ಇವತ್ತು ಬೇಗ ಹೋಗ್ಬೇಕು, ಟ್ರಾಫಿಕ್ ಮಾತ್ರ ಇರ್ಬಾರ್ದಪ್ಪ ಅಂತ ಕೇಳ್ಕೊಂಡು ಹೋಗ್ತಾನೆ ಇರ್ತೀವಿ. ಆದ್ರೆ ಟ್ರಾಫಿಕ್ ಇರ್ಬಾರ್ದು ಅನ್ಕೊಂಡು ಹೋಗಿ ರೆಡಿಯಾಗಿ ಹೋದ್ರೆ ಬೇಗ ಬೇಗ ಅದ್ರಲ್ಲಿ ಏನಾಗಿರುತ್ತೆ, ಟ್ರಾಫಿಕ್ ಅಲ್ಲೇ ಸಿಕ್ಕಾಕೋಗ್ಬಿಟ್ಟಿರ್ತೀವಿ. ಯಾಕೆ? ನಾವು ಯಾವ್ದನ್ನ ಬೇಡ ಅಂತ ಹೇಳ್ತಿರ್ತೀವೋ, ಟ್ರಾಫಿಕ್ ಬೇಡ ಅಂತ ಹೇಳ್ತಿರ್ತೀವಲ್ಲ, ಅದೇ ಬರೀ ಆ ಟ್ರಾಫಿಕ್ ಅನ್ನೋದ್ ನಮ್ ಮಾತ್ರ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಫೀಡ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಅದು ಟ್ರಾಫಿಕ್ ಅಲ್ಲೇ ನಾವು ಸಿಕ್ಕಾಕೊಳಂಗ್ ಮಾಡಿ ಆಫೀಸ್ಗೂ ಕೂಡ ಲೇಟ್ ಆಗಿ ಹೋಗೋ ತರ ಮಾಡುತ್ತೆ. ಅದ್ರ ಬದಲು ನಾವ್ ಏನಂತ ಹೇಳ್ಕೋಬಹುದು, ನಾನಂತೂ ಇವತ್ತು ಕರೆಕ್ಟ್ ಟೈಮ್ಗೆ ಆಫೀಸ್ಗೆ ಹೋಗ್ತೀನಪ್ಪ, ನಾನ್ ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತೀನಪ್ಪ ಅಂತ ಹೇಳ್ಕೋಬಹುದಲ್ವಾ. ನಾವ್ ಅದ್ ಬಿಟ್ಬಿಟ್ಟು ಸುಮ್ನೆ ಅಯ್ಯೋ ಟ್ರಾಫಿಕ್ ಅನ್ಕೊಂಡ್ ಸುಮ್ನೆ ಹೇಳ್ಕೊಂತಾನೆ ಹೋಗ್ತಾನೆ ಇರ್ತೀವಲ್ವಾ. ಆ ತರ ಎಲ್ಲ ಹೇಳ್ಬಾರ್ದು, ಪಾಸಿಟಿವ್ ಆಗಿ ಹೇಳ್ಕೊಂಡು ಹೋಗ್ಬೇಕು. ಅಥವಾ ಇನ್ನೊಂದ್ ಏನ್ ಹೇಳ್ಬೋದು ಅಂದ್ರೆ, ನನ್ಗೆ ಹೊಟ್ಟೆ ನೋವು ಇಲ್ಲ. ಈಗೇನೋ ಎಲ್ಲೋ ಕ್ಲಾಸ್ ಕೇಳಿರ್ತೀವಿ, 1 ಸತಿ 2 ಸತಿ ಕ್ಲಾಸ್ ಕೇಳಿರ್ಬಿಡ್ತೀವಿ, ಪಾಸಿಟಿವ್ ಆಗಿ ಹೇಳ್ಬೇಕಂತೆ ಅಪ್ಪ, ನಮ್ಗ್ ಹೊಟ್ಟೆ ನೋವು ಅಂತ ಹೇಳ್ಕೊಬಾರ್ದಪ್ಪ ಅಂತ ಹೇಳಿರ್ತಾರೆ.
ಅದನ್ನ ನಾವು ಕೇಳ್ಕೊಂಡಿರ್ತೀವಿ. ನಾವೇನ್ ಮಾಡ್ತೀವಿ, ಪಾಸಿಟಿವ್ ಆಗಿ ಕೊಡೋಕೆ ಅಂತ ನಾವು ಅನ್ಕೋತಾ ಇರ್ತೀವಿ. ನನ್ಗೆ ಹೊಟ್ಟೆ ನೋವು ಇಲ್ಲ ಅಂತ ಹೇಳ್ಕೊತಿರ್ತೀವಿ. ಹೊಟ್ಟೆ ನೋವಿಲ್ಲ ಅಂತ ನಮ್ ಗಮನ ಎಲ್ಲ ಎಲ್ಲಿರುತ್ತೆ, ಹೊಟ್ಟೆ ನೋವ್ ಮೇಲೆ ಇರುತ್ತೆ. ಆದ್ರೆ ಹೇಳ್ಕೊಳ್ಳೋದು ಹೊಟ್ಟೆ ನೋವಿಲ್ಲ ಹೋಗ್ಬೇಕು ಅಂತ ನಾವ್ ಹೇಳ್ಕೊತಿರ್ತೀವಿ. ಆದ್ರೆ ಹೋಗುತ್ತಾ ಅದು? ಹೋಗಲ್ಲ. ಹೊಟ್ಟೆ ನೋವು ಇಲ್ಲ, ಯಾಕೆಂದ್ರೆ ಅದ್ರಲ್ಲಿ ಎರಡು ನೆಗೆಟಿವ್ ನ ಹೇಳ್ಬಿಟ್ಟಿರ್ತೀವಿ. ಹೊಟ್ಟೆ ನೋವು ಒಂದು ನೆಗೆಟಿವ್, ಇಲ್ಲ ಅನ್ನೋದು ಒಂದು. ಹಾಗಾಗಿ ಆತರ ಹೇಳ್ಬಾರ್ದು. ಅಥವಾ ಕಾಲ್ ನೋವು ಇರುತ್ತೆ, ಕಾಲ್ ನೋವು ಅಂತ ಹೇಳ್ಕೊತಿರ್ತೀವಿ. ಆ ತರನು ಹೇಳ್ಬಾರ್ದಲ್ವಾ? ಅದ್ರ ಬದಲು ಏನ್ ಹೇಳ್ಬೇಕು, ನಾನು ಸಂಪೂರ್ಣ ಆರೋಗ್ಯವಾಗಿದ್ದೀನಿ, ಅಥವಾ ನನ್ನ ಹೊಟ್ಟೆಯ ಭಾಗ ಸಂಪೂರ್ಣ ಆರೋಗ್ಯವಾಗಿದೆ ಅಂತ ಹೇಳ್ಕೊಬೋದಲ್ವಾ? ನಾವ್ ಯಾಕೆ ಸುಮ್ನೆ ಅದ್ಬಿಟ್ಟು ಎರಡೆರಡ್ ನೆಗೆಟಿವ್ ಹೇಳ್ಕೊಂಡು ನಂಗಿನ್ನೂ ಹೋಗಿಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗ್ತಾ ಇಲ್ಲ, ಏನು ಇಲ್ಲ, ಸುಮ್ನೆ ಹೇಳ್ತಾರೆ ಅಂತ ನಾವೇನ್ ಮಾಡಿರ್ತೀವಿ, ಬ್ಲೇಮ್ ಮಾಡ್ತಿರ್ತೀವಿ. ಇನ್ನೊಬ್ರನ್ನ, ಯಾರ್ದೋ ಕ್ಲಾಸ್ ಕೊಟ್ಟವ್ರನ್ನೋ ಇನ್ನೊಬ್ರನ್ನ ಯಾರನ್ನೋ ಏನ್ ಮಾಡ್ತಿರ್ತೀವಿ, ಬ್ಲೇಮ್ ಮಾಡ್ತಾನೆ ಇರ್ತೀವಿ. ಆಗೇನ್ ಮಾಡುತ್ತೆ, ನಾವು ಹೊಟ್ಟೆ ನೋವು ಅಂತ ಹೇಳ್ಕೊಂಡಾಗ ಏನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಇರೋಂತ ಬಾಡಿ ಸೆಲ್ಸ್ ಎಲ್ಲ ಏನ್ ಮಾಡ್ತಾ ಇರುತ್ತೆ, ನಮ್ ಮಾತನ್ನೆಲ್ಲ ಕೇಳ್ತಾ ಇರುತ್ತೆ. ನಾವಾಡೋ ಪ್ರತಿ ಒಂದು ಮಾತನ್ನು ಕೂಡ ನಮ್ಮಲ್ಲಿರೋ ಬಾಡಿ ಸೆಲ್ಸ್ ಏನ್ ಮಾಡ್ತಾ ಇರುತ್ತೆ, ಎಲ್ಲನೂ ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ಅದೇನ್ ಆ ಸೆಲ್ಸ್ ಎಲ್ಲ ಏನ್ ಮಾಡ್ತಿರುತ್ತೆ ಅಂದ್ರೆ, ನಾವ್ ಏನೇ ಒಂದು ನೆಗೆಟಿವ್ ಆಗಿ ಹೇಳಿದ್ರು ಕೂಡ ಅಥವಾ ಪಾಸಿಟಿವ್ ಆಗಿ ಹೇಳಿದ್ರು ಕೂಡ ಅದೇನ್ ಮಾಡ್ತಿರುತ್ತೆ, ಅದು ಒಂದು ಮುದ್ರೆ ತರ ಅದು ಹಚ್ನ ಇಳ್ಸ್ಕೊಳ್ಳುತ್ತೆ. ಈಗ ನಾವು ಹೊಟ್ಟೆ ನೋವು ಅಂತ ಹೇಳ್ತಿದ್ರೆ ಹೊಟ್ಟೆ ನೋವೇ ಇದ್ ಮಾಡ್ಕೊಳ್ಳುತ್ತೆ. ಅಕಸ್ಮಾತ್ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಚೆನ್ನಾಗಿರಂಗೆ ಅದು ಮುದ್ರೆನ ಮಾಡ್ಕೊಳ್ಳುತ್ತೆ ಅಲ್ವಾ? ನಾವ್ ಯಾವ ತರ ನಾವ್ ಹೇಳ್ತೀವೋ ಆ ತರ ಅದು ಪ್ರಿಂಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ನಾವು ಒಂದು ಮಾತನ್ನ ಹೇಳ್ಬೇಕಾದ್ರೂ ಕೂಡ ಒಂದು 10 ಸಲ ಯೋಚನೆ ಮಾಡ್ಬೇಕಾಗುತ್ತೆ. ಯೋಚನೆ ಮಾಡೋದನ್ನು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ನಾವೀಗ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಆಗುತ್ತಾ? ಇಲ್ಲ ಅಲ್ವಾ? ನಾವು ಒಂದೊಂದು ಯೋಚನೆ ಮಾಡ್ಬೇಕಾದ್ರೂ ಈ ಯೋಚನೆ ಸರಿಯಾಗಿ ಮಾಡ್ತಿದ್ದೀನಾ ಅನ್ನೋದನ್ನ ಯೋಚನೆ ಮಾಡ್ಕೊಂಡೇ ಯೋಚನೆ ಮಾಡ್ಬೇಕಾಗುತ್ತೆ. ತುಂಬಾ ಅವೇರ್ನೆಸ್ ಆಗಿ ಇರ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇರ್ತೀವಲ್ವಾ, ತುಂಬಾ ಅವೇರ್ನೆಸ್ ಆಗಿರಿ ಅಂತ ಎಲ್ಲಾ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಬಾಡಿ ಸೆಲ್ಸ್ ಎಲ್ಲ ನಮ್ಮ ಮಾತನ್ನ ಕೇಳ್ತಾ ಇರುತ್ತೆ, ನಮ್ಮ ಕೆಲ್ಸನೂ ಕೂಡ ಅದು ಗಮನಿಸ್ತಾ ಇರುತ್ತೆ. ಪ್ರತಿ ಕ್ಷಣ ಏನ್ ಮಾಡ್ಬೇಕು, ಅವೇರ್ನೆಸ್ ಆಗಿ ಇಟ್ಕೊಂಡು ನಮ್ಮನ್ನ ನಾವು ಗಮನಿಸ್ಕೊತಾ ಇರ್ಬೇಕು. ಫುಲ್ ಅವೇರ್ನೆಸ್ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಧ್ಯಾನ ಮಾಡ್ಬೇಕು. ಈ ಧ್ಯಾನ ಮಾಡೋದ್ರಿಂದ ತುಂಬಾ ಅವೇರ್ನೆಸ್ ಆಗಿರುತ್ತೆ. ಯಾವ್ದನ್ನ ಯೋಚನೆ ಮಾಡ್ಬೇಕು, ಯಾವ್ದನ್ನ ಯೋಚನೆ ಮಾಡ್ಬಾರ್ದು, ಯಾವ್ದನ್ನ ತಗೋಬೇಕು, ಯಾವ್ದನ್ನ ಬಿಡ್ಬೇಕು ಅನ್ನೋದು ನಮ್ಗೆ ಬರುತ್ತೆ ಅವಾಗ. ಹಾಗಿದ್ರೆ ಈ ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿ ದುಃಖಿಯೂ ಆಗಿರ್ತಾನೆ, ಒಬ್ಬ ಯಾವಾಗೂ ದುಃಖದಲ್ಲಿರ್ತಾನೆ, ಒಬ್ಬ ಸಂತೋಷವಾಗಿರ್ತಾನೆ. ಯಾಕೆ ಯಾವಾಗ್ಲೂ ಒಬ್ಬ ಸಂತೋಷವಾಗಿರ್ತಾನೆ, ಒಬ್ಬ ಖುಷಿಯಾಗಿರ್ತಾನೆ, ಒಬ್ಬ ಸುಖಿ ಆಗಿರ್ತಾನೆ, ಒಬ್ಬ ಸಮೃದ್ಧಿ ಆಗಿರ್ತಾನೆ, ಅದೇ ವೇಳೆ ಇನ್ನೊಬ್ಬ ಏನಾಗಿರ್ತಾನೆ, ಒಬ್ಬ ಬಡವ ಆಗಿರ್ತಾನೆ, ಒಬ್ಬ ಶ್ರೀಮಂತ ಆಗಿರ್ತಾನೆ. ಒಬ್ಬ ಏನು ಕೋಟಿ ಕೋಟಿ ಬಂಗ್ಲೆಲಿ ಇರ್ತಾನೆ, ಇನ್ನೊಬ್ಬ ಸಾಮಾನ್ಯ ಒಂದು ಗುಡಿಸಲಲ್ಲಿ ಇರ್ತಾನೆ. ಯಾಕೆ ಆತರ? ಒಬ್ಬ ಮನುಷ್ಯ ಏನು ತುಂಬಾ ರೋಗದಿಂದ ಬಳಲ್ತಾ ಇರ್ತಾನೆ, ಇನ್ನೊಬ್ಬ ಆರೋಗ್ಯವಂತನಾಗಿರ್ತಾನೆ. ಒಬ್ಬ ತುಂಬಾ ಅಸಾಧ್ಯವಾದ ರೋಗದಿಂದ ಬಳಲ್ತಾ ಇರ್ತಾನೆ, ಇನ್ನೊಬ್ಬ ಅದೇ ರೋಗ ಇದ್ದು ಕೂಡ ಅವನು ಆ ರೋಗದಿಂದ ಗುಣಮುಖನಾಗಿ ಹೊರಗ್ ಬಂದಿರ್ತಾನೆ. ಅದು ಹೇಗೆ ಸಾಧ್ಯ? ಒಬ್ಬ ಕೆಲಸದಲ್ಲಿ ಏನಾಗಿರ್ತಾನೆ, ತುಂಬಾ ಜೀನಿಯಸ್ ಆಗಿರ್ತಾನೆ, ಅವನು ತುಂಬಾ ಚೆನ್ನಾಗಿ ದುಡಿತಾ ಇರ್ತಾನೆ, ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತಾನೆ. ಒಬ್ಬ ಏನ್ ಮಾಡ್ತಾನೆ, ಅದೇ ಸಂಪಾದನೆ ಮಾಡಿದ್ರು ಕೂಡ, ಅಷ್ಟೇ ಜೀನಿಯಸ್ ಆಗಿ ಇದ್ರು ಕೂಡ ಅವನ್ ಏನ್ ಮಾಡ್ತಿರ್ತಾನೆ, ಯಾವಾಗೂ ಅವನು ಬಂದಿದ್ದ ದುಡ್ನೆಲ್ಲ ಕಳ್ಕೊತಾ ಇರ್ತಾನೆ. ಯಾಕೆ ಈ ತರ ಆಗುತ್ತೆ ಅಂತ ಅನ್ನೋದನ್ನ ನೆಕ್ಸ್ಟ್ ಮುಂದೆ ನೋಡೋಣ. ಇದರಿಂದ ನಾವೆಲ್ಲ ಹೇಗೆ ಹೊರಗ್ ಬರೋದು? ಅನಾರೋಗ್ಯದಿಂದ ಹೊರಗ್ ಬರೋದ್ ಹೇಗೆ? ಭಯದಿಂದ ಹೊರಗ್ ಬರೋದ್ ಹೇಗೆ? ಈ ವಿಫಲನಾಗೋದ್ರಿಂದ ಹೊರಗ್ ಬರೋದ್ ಹೇಗೆ? ಈ ಭಯದಿಂದ ಹೊರಗ್ ಬರೋದ್ ಹೇಗೆ ಅಂತ ಅನ್ನೋದನ್ನ ನಾವು ಈಗ ನೋಡೋಣ. ಇದರಿಂದ ಇದಕ್ಕೆ ನಮ್ಮ ಪ್ರಜ್ಞಾ ಮತ್ತೆ ಸುಪ್ತ ಪ್ರಜ್ಞಾ ಮನಸ್ಸು ಏನಾದ್ರೂ ಸಹಾಯ ಮಾಡ್ಬೋದಾ? ನೋಡೋಣ ಮುಂದೆ ಯಾವ ತರ ಅದು ನಮ್ಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋಣ. ನಾವು ಯಾವ್ದಾದ್ರು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತಾ? ಯಾವ್ದಾದ್ರು ಪರಿಣಾಮಕಾರಿ, ತುಂಬಾ ಎಫೆಕ್ಟಿವ್ ಆಗಿರೋ ಪ್ರಾರ್ಥನೆಯಿಂದ ಇದು ಸರಿ ಹೋಗುತ್ತಾ ಅನ್ನೋದನ್ನ ನೋಡೋಣ.
ನಾವೇನು ಪ್ರಾರ್ಥನೆ ಮಾಡೋದು ಅಂದ್ರೆ ಏನು, ಕಷ್ಟ ಬಂದಾಗ ಹೋಗಿ ದೇವ್ರ ಹತ್ರ ಕೂತ್ಕೊಂಡು ಇವಾಗ ಭಗವಂತ ನನ್ಗೆ ಇಷ್ಟೆಲ್ಲಾ ಕಷ್ಟ ಕೊಟ್ಟಿದ್ಯಾ, ಯಾಕೆ ಇಷ್ಟ ಕಷ್ಟ ಕೊಟ್ಟಿದ್ಯಾ ಅಂತ ಅನ್ಬಿಟ್ಟು ಗೊಳೋ ಅಂತ ಸುಮ್ನೆ ಅಳದ ಕೂತ್ಕೊಂಡು ಕೈ ಮುಕ್ಕೊಂಡು ಅಳ್ತಾ ಅಳ್ತಾ ಇರೋ ಬರ ಕಷ್ಟನೆಲ್ಲ ಹೇಳ್ಕೊಂಡು ಇರೋ ಬರ ಕಷ್ಟನೆಲ್ಲ ಹೇಳೋದ್ರ ಜೊತೆಗೆ ಇನ್ನೂ ಕಷ್ಟ ಜಾಸ್ತಿ ಮಾಡ್ಕೊಳ್ಳೋದ? ಅದನ್ ಬಿಟ್ ಮತ್ತೆ ಹೇಗ್ ಮಾಡೋದು? ಅದನ್ನ ನಾವು ಪಾಸಿಟಿವ್ ಆಗಿ ಹೇಗೆ ಹೇಳ್ಬೇಕು, ಕಷ್ಟಗಳಿಂದ ಹೇಗೆ ನಾವು ದೂರ ಆಗ್ಬೋದು ಈ ಪ್ರಾರ್ಥನೆಯ ಮುಖಾಂತರ? ಯಾವ ರೀತಿ ಪ್ರಾರ್ಥನೆ ನಮ್ಗೆ ಫಲ ಕೊಡುತ್ತೆ? ಖಂಡಿತವಾಗ್ಲೂ ಪ್ರಾರ್ಥನೆ ಫಲ ಕೊಡುತ್ತಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಜವಾಗ್ಲೂ ಪ್ರಾರ್ಥನೆ ನಮ್ಗೆ ಫಲ ಕೊಟ್ಟೇ ಕೊಡುತ್ತೆ. ಯಾವಾಗೂ ನಮ್ ಜೊತೆ ದೇವ್ರು ಇದ್ದೇ ಇರ್ತಾನೆ ಅಲ್ವಾ? ಬರೀ ಹಾಗಿದ್ರೆ ನಾವು ಈಗ ಪ್ರಾರ್ಥನೆ ಅಂದ್ರೆ ಬರೀ ಬೌದ್ಧ ಧರ್ಮದಲ್ಲಿ ಇಟ್ಕೊಂಡು ಕ್ರೈಸ್ತ ಧರ್ಮದಲ್ಲಿ ಇದ್ದವ್ರಿಗೆ, ಮುಸ್ಲಿಮರಿಗೆ, ಮತ್ತೆ ಯಹೂದಿಗಳಿಗೆ, ಮತ್ತೆ ಹಿಂದೂಗಳಿಗೆ, ಈ ತರ ಈ ಜನಗಳ ಧಾರ್ಮಿಕದಲ್ಲಿ ಇದ್ದವ್ರಿಗೆ ಮಾತ್ರನ ದೇವ್ರು ಫಲ ಕೊಡುತ್ತೆ. ಪ್ರಾರ್ಥನೆ ಅಲ್ಲಿ ಹೋಗಿ ಮಂದಿರಗಳಿಗೆ ಹೋಗಿ ಮಾತ್ರ, ಅಲ್ಲಿ ಹೋದ್ರೆ ಮಾತ್ರ ನಮ್ಗೆ ಫಲ ಸಿಗುತ್ತಾ ಅಂತ ನೋಡೋಣ ಇಲ್ಲಿ. ಬರೀ ಇಲ್ಲ ಅಂದ್ರೆ ಕೇವಲ ನಾವು ಹೋಮ ಮಾಡೋದು, ಇಲ್ಲ ಅಂದ್ರೆ ಯಾವ್ದೋ ಒಂದು ಮೂಕ ಪ್ರಾಣಿನ ಪಾಪ ಯಾರ್ದೋ ಒಂದು ಮೂಕ ಪ್ರಾಣಿನ ಬಲಿ ಕೊಡ್ತೀವಲ್ಲ, ಯಾರಿಗೂ ಹುಷಾರಿರಲ್ಲ, ಭಗವಂತ ಇವ್ರು ಹುಷಾರಾಗೋದ್ರೆ ನಾನು ಹಿಂಗೊಂದ್ ಬಲಿ ಕೊಡ್ತೀನಪ್ಪ, ಕೋಳಿ ಬಲಿ ಕೊಡ್ತೀನಿ, ಕುರಿ ಬಲಿ ಕೊಡ್ತೀನಿ ಅಂತ ಹೇಳ್ತಾರಲ್ವಾ, ಅದನ್ ಬಲಿ ಕೊಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಹೋಗ್ಬಿಡುತ್ತಾ? ಅದನ್ನ ನೋಡೋಣ. ಇಲ್ಲ ಕೇವಲ ಬರೀ ಹರಕೆ ಮಾಡೋದ್ರಿಂದ, ಬಲಿ ಮಾಡೋದ್ರಿಂದ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಏನು ಅಂತ ಅಂದ್ರೆ ನಾವು ಪರಿಣಾಮಕಾರಿಯಾಗಿ ಒಂದು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಪ್ರಾರ್ಥನೆಯನ್ನ ಅಂತಂದ್ರೆ ಇದ್ರಲ್ಲಿ ಸಕಾರಾತ್ಮಕ ಪದಗಳನ್ನ ಉಪಯೋಗಿಸ್ಕೊಂಡು ಸಕಾರಾತ್ಮಕವಾಗಿ ನಾವು ಹೇಳ್ಕೊತಾ ಇದ್ರೆ, ನಾನು ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಕೊತಾ ಇದ್ರೆ ನಾವಿಲ್ಲಿ ಗುಣಮುಖರಾಗ್ಬೋದು. ಇಲ್ಲಿ ಪರಿಣಾಮಕಾರಿಯಾಗಿ ಪ್ರಾರ್ಥನೆ ಹೇಗೆ ಮಾಡೋದು ಅನ್ನೋದನ್ನ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಪ್ರಾರ್ಥನೆಗಿಂತ ಹೆಚ್ಚಾಗಿ ಇಲ್ಲಿ ನಂಬಿಕೆ ಮುಖ್ಯ. ನಂಬಿಕೆ ಜೊತೆಗೆ ಪ್ರಾರ್ಥನೆಯನ್ನ ಮಾಡಿದ್ರೆ ನಮ್ಗೆ ಫಲ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಒಂದು ನಿಧಿ ಭಂಡಾರ ಇದೆ, ನಮ್ಮೊಳಗೆ ಒಂದು ನಿಧಿ ಭಂಡಾರ ಇದೆ. ಎಲ್ಲಿ ಅದು ನಿಧಿ ಭಂಡಾರ ಅಂದ್ರೆ ನಮ್ಮ ಒಳಗೆ ಅಂದ್ರೆ ಚಿನ್ನ, ಬಣ್ಣ, ವಜ್ರ, ವೈಡೂರ್ಯನ ಅಲ್ಲ ಅಲ್ವಾ? ಸುಪ್ತ ಪ್ರಜ್ಞಾ ಮನಸ್ಸು, ಅದೇ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು. ಅದನ್ನ ನಾವು ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಅದು ಸೌಭಾಗ್ಯ ತರ, ಅದೇ ನಮ್ಗೊಂದು ವಜ್ರ ವೈಡೂರ್ಯಕ್ಕಿಂತ ಹೆಚ್ಚಾಗಿ ಸಿಗುವಂತದ್ದು ಅಲ್ವಾ? ನಮ್ಮ ಕೈಗೆ ಎಟುಕುವಂತಹ ಅದು ಒಂದು ಸೌಭಾಗ್ಯ. ಯಾವುದು ಆ ಅನಂತ ಶಕ್ತಿ ಅಂದ್ರೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು. ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ನಾವು ಎಷ್ಟು ಸಂಪತ್ತು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಸಮೃದ್ಧಿ ಆಗಿರ್ಬೋದು, ಆರೋಗ್ಯವಂತರಾಗಿರ್ಬೋದು, ಸಂತೋಷದಿಂದ ಇರ್ಬೋದು, ಒಳ್ಳೆ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೋದು ಅಲ್ವಾ? ನಾವ್ ಅದಕ್ಕೆ ಏನ್ ಮಾಡ್ಬೇಕು? ಸಬ್ ಕಾನ್ಶಿಯಸ್ ಮೈಂಡ್ ನ ಯೂಸ್ ಮಾಡ್ಕೋಬೇಕು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ತರ ಅಂತ ಹೇಳಿದ್ರೆ ಅದನ್ನ ಒಂದು ಮ್ಯಾಗ್ನೆಟ್ಗೆ ಹೋಲಿಸಬಹುದು. ಮ್ಯಾಗ್ನೆಟ್ ಅಂದ್ರೆ ಏನು? ಮ್ಯಾಗ್ನೆಟ್ ಏನ್ ಮಾಡುತ್ತೆ? ಅದಕ್ಕೆ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ ಅಲ್ವಾ? ಅದು ಏನೇ ಕಬ್ಬಿಣದ್ದು ಪೀಸ್ ಸಿಕ್ಕಿದ್ರು ಏನ್ ಮಾಡುತ್ತೆ? ಅದು ಅಟ್ರಾಕ್ಟ್ ಮಾಡ್ಕೊಡುತ್ತೆ. ಅದೇ ತರ ನಮ್ಮ ಮನಸ್ಸು ಕೂಡ ನಮ್ಗೆ ಏನ್ ಬೇಕು ಅದನ್ನೆಲ್ಲ ಅಟ್ರಾಕ್ಟ್ ಮಾಡ್ಬೋದು. ಅಕಸ್ಮಾತ್ ಈ ಒಂದು ಮ್ಯಾಗ್ನೆಟಿಕ್ ಪವರೇ ಇಲ್ಲ ಅಂತಂದ್ರೆ ಏನ್ ಮಾಡುತ್ತೆ? ಅದು 12 kg ತೂಕದ ಭಾರ ಎತ್ತಿತ್ತಿದ್ದ ಮ್ಯಾಗ್ನೆಟ್ ಅದ್ರ ಪವರ್ ನ ಕಳ್ಕೊಂಡ್ರೆ ಏನಾಗುತ್ತೆ? ಒಂದು ಸಣ್ಣ ಹುಲ್ಕಡಿನೂ ಕೂಡ ಅದು ಅಲ್ಲಾಡ್ಸಕ್ಕಾಗಲ್ಲ, ಒಂದು ಸಣ್ಣ ಪಿನ್ ಕಬ್ಬಿಣದ ತುಂಡುನು ಕೂಡ ಅದು ಎತ್ತಕ್ಕಾಗಲ್ಲ. ಅದೇ ತರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಕೂಡ ಅದನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದ್ರೆ ನಾವ್ ಏನು ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದೇ ತರ ಅಯಸ್ಕಾಂತೀಯ ಗುಣ ಇರುವಂತಹ ವ್ಯಕ್ತಿಗಳು ಸಹ ಇರ್ತಾರೆ. ಅಂದ್ರೆ ಏನ್ ಬೇಕು ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ತೀವಿ. ಹಣ ಬೇಕು ಅಂದ್ರೆ ಹಣನ ಅಟ್ರಾಕ್ಟ್ ಮಾಡ್ಕೋತಾರೆ, ಸಂಪತ್ತು ಬೇಕಂದ್ರೆ ಸಂಪತ್ತು, ಒಳ್ಳೆ ಸಂಬಂಧಗಳು ಬೇಕು ಅಂದ್ರೆ ಒಳ್ಳೆ ಸಂಬಂಧಗಳನ್ನ, ಆರೋಗ್ಯ ಬೇಕು ಅಂದ್ರೆ ಆರೋಗ್ಯನೂ ಕೂಡ ಅವರು ಅಟ್ರಾಕ್ಟ್ ಮಾಡ್ಕೋತಾರೆ. ಇಲ್ಲ ಅಂದ್ರೆ ಈ ಅಯಸ್ಕಾಂತೀಯ ಗುಣ ಇಲ್ಲದವರು ಅಂದ್ರೆ
ಸಬ್ ಕಾನ್ಶಿಯಸ್ ಮೈಂಡ್ ನ ಹೇಗ್ ಯೂಸ್ ಮಾಡಕ್ ಬರಲ್ಲ ಅಂತ ಬರಲ್ಲ ಇರ್ತಾರಲ್ಲ, ಅವ್ರ ಏನ್ ಮಾಡ್ತಾರೆ, ಅವ್ರು ಯಾವಾಗೂ ಏನ್ ಮಾಡ್ತಿರ್ತಾರೆ, ಬರೀ ವಿಫಲನ, ಬರೀ ಫೇಲ್ಯೂರ್ ಅನ್ನೋದನ್ನೇ ಕಾಣ್ತಾ ಇರ್ತಾರೆ. ಅವ್ರು ಯಾವಾಗೂ ಹುಷಾರ್ ತಪ್ಪೋದೋ ಇಲ್ಲ ಯಾವ್ದೇ ಒಂದ್ ಕೆಲ್ಸಕ್ಕೆ ಕೈ ಹಾಕಿದ್ರು ಅವರು ಫೇಲ್ಯೂರ್ ಅನ್ನೋದನ್ನ ಕಾಣ್ತಾ ಇರ್ತಾರೆ. ಪ್ರತಿಯೊಂದು ಕೆಲ್ಸಲ್ಲೂ ಪ್ರತಿಯೊಂದು ಹೆಜ್ಜೆಲೂ ಅವ್ರೇನೋ ಫೇಲ್ಯೂರ್ ನ ಕಾಣ್ತಾ ಇರ್ತಾರೆ. ಅವ್ರು ಈಗ ಅಯಸ್ಕಾಂತೀಯ ಗುಣ ಇಲ್ದೇ ಇರೋ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಯಾವ್ದೋ ಒಂದು ಕೆಲಸದಲ್ಲಿ ಯಾವ್ದೋ ಒಂದ್ ಕೆಲ್ಸಕ್ಕೆ ಕೈ ಹಾಕ್ತಾರೆ. ಆ ಕೆಲಸದಲ್ಲಿ ಅವರು ಸೋತ್ ಬಿಡ್ತಾರೆ. ಆ ಸೋತ್ ಬಿಟ್ರೆ ಏನ್ ಮಾಡ್ತಾರೆ ಅವರು, ಅಯ್ಯೋ ಸೋತೆ ತಾನೇ, ನಾನ್ ಸೋತ್ರೆ ಏನಾಯ್ತು, ಏನೋ ಒಂದಿಷ್ಟು ದುಡ್ಡು ಇತ್ತು, ದುಡ್ಡು ಹೋಯ್ತು ಅನ್ಬಿಟ್ಟು ಸುಮ್ನಾಗ್ ಹೋಗ್ತಾರೆ. ಆ ತರ ಮಾಡಕ್ ಸರಿನಾ? ಇಲ್ಲಿ ಆಗೇನಾಗುತ್ತೆ, ಮತ್ತೆ ಅದು ಫೇಲ್ಯೂರ್ ಕಾಣ್ತಾನೆ ಇರ್ತಾರಂತೆ. ಅದಕ್ಕೆ ಏನ್ ಮಾಡ್ಬೇಕು ನಾವು, ಯಾಕೆ ಈ ತರ ಆಯ್ತು, ಈಗ ಅದನ್ನ ಬಿಡೋ ಬದ್ಲು, ಈಗ ಏನು ಹೋದ್ರೋಗ್ಲಿ ಬಿಡು ಅಂತ ಬಿಟ್ಬಿಡ್ಲೂಬಾರ್ದು, ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೂಬಾರ್ದು. ಆದ್ರೆ ಏನ್ ಮಾಡ್ಬೇಕು, ನಾವು ಅದ್ರ ಬಗ್ಗೆ ಚಿಂತನೆಯನ್ನ ನಡೆಸ್ಬೇಕು. ಯಾಕಾಯ್ತು, ಯಾಕೆ ಹೀಗಾಯ್ತು ಅನ್ನೋ ಚಿಂತನೆ ಮಾಡಿ, ಅದಕ್ಕೂ ನಾವ್ ಹೇಗೆ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ನಾವು ಮುಂದೆ ಕೆಲ್ಸನ ಮಾಡ್ಬೇಕಾಗತ್ತೆ. ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಅದ್ಭುತ ಶಕ್ತಿ ಹೇಗೆ ವರ್ಕ್ ಮಾಡುತ್ತೆ, ಅದು ಹೇಗ್ ವರ್ಕ್ ಮಾಡುತ್ತೆ ಅನ್ನೋದಾದ್ರೆ, ಅದು ನಮ್ಮ ಬದುಕಿನಲ್ಲಿ ಅಪಾರ ಬಲವನ್ನು, ಹೆಚ್ಚು ಸಂಪತ್ತನ್ನು, ಒಳ್ಳೆ ಆರೋಗ್ಯವನ್ನು, ಬಹಳಷ್ಟು ಸಂತೋಷ ಮತ್ತು ಹರ್ಷವನ್ನು ತಂದುಕೊಳ್ಳಲು ನಮಗೆ ಸಹಾಯ ಮಾಡುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಹೊಸ ಯೋಚನೆಗಳನ್ನ, ಹೊಸ ವಿಷಯಗಳನ್ನ ಕಲ್ತ್ಕೊಳಕ್ಕೆ ಶುರು ಮಾಡ್ಬೇಕು, ಹೊಸ ಜ್ಞಾನ ಪಡ್ಕೋಬೇಕು, ಒಳ್ಳೆ ಒಳ್ಳೆ ವಿಚಾರಗಳನ್ನ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಫೀಡ್ ಮಾಡ್ತಾ ಇರ್ಬೇಕು. ಇದ್ರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಪ್ಪಾ, ಒಂದು ಸ್ಟೋರಿ, ಇದು ಒಬ್ರು ಬಗ್ಗೆ ಒಂದು ಸ್ಟಡಿ ಮಾಡಿದ್ರಲ್ಲ, ಅದ್ರ ಸ್ಟಡಿ ಬಗ್ಗೆ ಇಲ್ಲಿ ಒಬ್ರು ಗಾಯಕರ ಬಗ್ಗೆ ಇಲ್ಲಿ ಸರ್ ಹೇಳಿದ್ರು. ಯಾರು ಇವರು ಲೇಖಕರು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಒಬ್ರು ಮಹಾ ಗಾಯಕರು, ಒಬ್ರು ಸಿಂಗರ್ ಏನಿರ್ತಾರೆ, ಅವರು ಒಂದು ಫಂಕ್ಷನ್ಗೆ ಹೋಗಿರ್ತಾರೆ. ಆ ಫಂಕ್ಷನ್ ಅಲ್ಲಿ ಏನ್ ಮಾಡ್ಬೇಕು, ಅವರು ತುಂಬಾ ಫೇಮಸ್ ಸಿಂಗರ್ ಆಗಿರ್ತಾರೆ. ಅವರು ಒಂದು ಫಂಕ್ಷನ್ ಹೋಗಿರ್ತಾರೆ. ಇನ್ನೇನು ಅವರು ಫಂಕ್ಷನ್ಗೆ ಹಾಡ್ ಹೇಳ್ಬೇಕು, ಅವ್ರು ರೆಡಿಯಾಗಿ ಸ್ಟೇಜ್ ಮೇಲೆ ಹೋಗ್ಬೇಕು, ರೆಡಿ ಆಗಿದ್ದಾರೆ, ಸ್ಟೇಜ್ ಮೇಲೆ ಹೋಗ್ಬೇಕು ಅನ್ನಷ್ಟರಲ್ಲಿ ಏನಾಗುತ್ತೆ, ಅವ್ರಿಗೆ ಸ್ಟೇಜ್ ಫಿಯರ್ ಸ್ಟಾರ್ಟ್ ಆಗುತ್ತೆ. ಆ ಸ್ಟೇಜ್ ಫಿಯರ್ ಸ್ಟಾರ್ಟ್ ಆಗಿ ಏನಾಗುತ್ತೆ, ಅವ್ರಿಗೆ ವಾಯ್ಸ್ ಎಲ್ಲ ಏನಾಗುತ್ತೆ, ನಡ್ಗಕ್ಕೆ ಶುರು ಆಗುತ್ತೆ. ಅವ್ರ ಗಂಟಲಿನ ಸ್ನಾಯುಗಳು ತೀವ್ರವಾಗಿ ಸಂಕುಚಿತಗೊಂಡಿರುತ್ತೆ. ಅವ್ರಿಗೆ ತುಂಬಾ ಭಯ ಆಗ್ತಾ ಇರುತ್ತೆ, ತುಂಬಾ ಬೆವ್ತು ಹೋಗ್ತಾ ಇರ್ತಾರೆ. ಆ ಸೌಂಡ್ ಅದಕ್ಕೆ ಎಲ್ಲಕ್ಕೂ ಏನಾಗ್ತಿರ್ತಾರೆ, ಅವ್ರಿಗೆ ಭಯ ಆಗಿ ಅವ್ರಿಗೆ ತುಂಬಾ ಬೆವರ್ತ್ಕೊಂಡು ಅವರು ನಡುಗ್ತಾ ಇರ್ತಾರೆ. ಅವಾಗ ಅವ್ರಿಗೆ ಧ್ವನಿ ಪೆಟ್ಟಿಗೆ ಏನಿರುತ್ತೆ, ಅದು ಪಾರ್ಶ್ವಾಘಾತಕ್ಕೆ ಒಳಗಾಗುತ್ತೆ. ಅವ್ರ ಧ್ವನಿ ಪೆಟ್ಟಿಗೆ ಪಾರ್ಶ್ವಾಘಾತಕ್ಕೆ ಒಳಗಾಗ್ತಾರೆ. ಅವಾಗ ಏನ್ ಮಾಡ್ತಾರೆ, ಇವ್ರಿಗೆ ಭಯ ಆಗ್ತಾ ಇರುತ್ತೆ, ಏನ್ ಮಾಡೋದು, ಇಷ್ಟೊಂದೆಲ್ಲ ಜನ ಇರ್ತಾರೆ. ಈಗ ಸಾಮಾನ್ಯ ಸಿಂಗರ್ ಅಂತ ಹೇಳಿದ್ರೆ, ಫೇಮಸ್ ಸಿಂಗರ್ ಅಂತ ಹೇಳಿದ್ರೆ ಎಷ್ಟೆಲ್ಲ ರೆಡಿ ಮಾಡ್ಕೊಂಡು ಎಲ್ಲಾನು ಸ್ಟೇಜ್ ಎಲ್ಲ ರೆಡಿ ಮಾಡಿ ಎಲ್ಲಾ ಜನಗಳೆಲ್ಲ ಬಂದಿರ್ತಾರಲ್ವಾ, ತುಂಬಾ ಜನ ಅಲ್ಲಿ ಬಂದಿರ್ತಾರೆ. ಅವ್ರಿಗೆಲ್ಲ ಏನಾಗುತ್ತೆ, ನಿರಾಸೆ ಆಗುತ್ತೆ ಅಲ್ವಾ. ಅದೇ ತರ ಇವ್ರು ಯೋಚನೆ ಮಾಡುತ್ತೆ, ಏನ್ ಮಾಡೋದು, ಈಗ ಹಿಂಗ ಆಗೋಯ್ತಲ್ಲ ಅಂತ ಅನ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ, ಅವರು ಬ್ಯಾಕ್ ಸ್ಟೇಜ್ ಹೋಗ್ತಾರೆ. ಅಯ್ಯೋ ನನ್ ಕೈಲಿ ಆಗಲ್ಲ, ಏನು ಮಾಡಕ್ ಆಗಲ್ಲ, ಬಿಡು, ನನ್ ಕತೆ ಮುಗೀತು, ನಂದು ಲೈಫೇ ಮುಗೀತು, ನನ್ ಈ ಹಾಡ್ ಹೇಳೋದ್ರಿಂದ ನನ್ ಜೀವನದಲ್ಲಿ ಇದೇ ಕೊನೆ ಆಗೋಯ್ತು ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾ ಇರ್ತಾರೆ, ಬ್ಯಾಕ್ ಸ್ಟೇಜ್ಗೆ ಹೋಗ್ತಾ ಇರ್ತಾರೆ ಅವರು. ಆಗ ಏನಾಗುತ್ತೆ, ಅವ್ರಿಗೆ ಏನ್ ಅನ್ಸ್ತೋ ಏನೋ, ತಕ್ಷಣಕ್ಕೆ ಅವರು ನಿಂತ್ಕೊಂಡು ಮತ್ತೆ ಅವರು ಏನ್ ಮಾಡ್ತಾರೆ, ಎಲ್ಲಾ ಜನಗಳನ್ನೆಲ್ಲ ನೋಡ್ತಾರೆ. ಮತ್ತೆ ಹಿಂದಿರ್ಗಿ ಅವ್ರು ಏನ್ ಮಾಡ್ತಾರೆ, ಏ ದೊಡ್ಡವನೇ, ಏ ಚಿಕ್ಕವನೇ, ನೀನ್ ಇಲ್ಲಿಂದ ತೊಲಗು ಅಂತ ಜೋರು ಧ್ವನಿಲಿ ಹೇಳ್ತಾರೆ ಅವರು. ಏ ಚಿಕ್ಕವನೇ, ನೀನ್ ಇಲ್ಲಿಂದ ತೊಲಗು, ನನ್ನ ದೊಡ್ಡವನು ಇಲ್ಲಿ ಹಾಡ್ ಹೇಳ್ತಾನೆ, ದೊಡ್ಡವನು ಹಾಡ್ತಾನೆ ಇಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ದೊಡ್ಡವನು ಅಂತಂದ್ರೆ ಯಾರು, ದೊಡ್ಡವನು ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಚಿಕ್ಕವನು ಅಂತ ಹೇಳಿದ್ರೆ ನಮ್ಮ ಪ್ರಜ್ಞಾ ಮನಸ್ಸು. ಅಂದ್ರೆ ಇಲ್ಲಿ ಪ್ರಜ್ಞಾ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ಅವ್ರಿಗೆ ಬಿಡು, ನೀನ್ ಆಡಕ್ ಆಗಲ್ಲ, ನಿಂದು ಲೈಫೇ ಮುಗೀತು, ನಿನ್ ಕೆರಿಯರ್ ಮುಗೀತು, ಇನ್ ಯಾವಾಗ ಹಾಡಕ್ ಸಾಧ್ಯ ಇಲ್ಲ, ನಿನ್ ಕತೆ ಮುಗೀತು ಬಿಡು, ಇಷ್ಟೇ. ನೀನ್ ಭಯ ಪಡಿಸ್ತಾ ಇರುತ್ತಲ್ಲ, ಆ ಒಂದು ಪ್ರಜ್ಞಾ ಮನಸ್ಸು ಏನಿರುತ್ತೆ,
ನೀನು ಇಲ್ಲಿಂದ ಇಲ್ಲಿಂದ ಹೋಗು, ನೀನ್ ಮುಗೀತು, ಇನ್ನು ನೀನ್ ಆಡಕ್ ಆಗಲ್ಲ ಅಂತ ಭಯ ಹುಟ್ಟಿಸ್ತಾ ಇರುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ನಾನಿಲ್ಲ, ನಾನ್ ಹಾಡ್ಲೇಬೇಕು ಅಂತ ಏನ್ ಮಾಡ್ತಾರೆ, ಆ ಸಬ್ ಕಾನ್ಶಿಯಸ್ ಮೈಂಡ್ ಹೆಲ್ಪ್ ಮಾಡುತ್ತೆ. ನಾನ್ ಹಾಡೇ ಹಾಡ್ತೀನಿ ಅಂತ ಅನ್ನೋದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಹಾಡೇ ಆಡುತ್ತೆ ಅನ್ನೋದನ್ನ ಅವರು ದೃಢವಾಗಿ ನಂಬಿಕೆ ಇಟ್ಟು ಹಾಡ್ ಹೇಳಕ್ಕೆ ಹೋಗ್ತಾರೆ. ಆಗ ಅವ್ರ ವಾಯ್ಸು ಕೂಡ ಸರಿ ಹೋಗುತ್ತೆ. ಆವಾಗ ಅವರು ತುಂಬಾ ಚೆನ್ನಾಗಿ ಹಾಡನ್ನು ಸಹ ಹೇಳ್ತಾರೆ. ಅವರು ಎಲ್ಲಾ ಜನಗಳಿಂದ ಚಪ್ಪಾಳೆನೂ ಕೂಡ ಗಳಿಸ್ತಾರೆ. ಹೀಗೆ ಅವರು ಅವರ ಸಬ್ ಕಾನ್ಶಿಯಸ್ ಮೈಂಡ್ ನ ಯೂಸ್ ಮಾಡ್ಕೊಂಡ್ರು. ಅವರು ಕರೋಸೋ ಅವ್ರು ಏನ್ ಮಾಡಿದ್ರು, ಪ್ರಜ್ಞಾ ಪ್ರಜ್ಞಾಯುತವಾದ ಪ್ರಜ್ಞಾ ಮನಸ್ಸಿಗೆ ಹೋಗಕ್ ಹೇಳಿ ಸುಪ್ತ ಪ್ರಜ್ಞಾ ಮನಸ್ಸಿನಿಂದ ಹಾಡ್ ಹೇಳಕ್ಕೆ ಶುರು ಮಾಡಿ ಅವರು ಸಕ್ಸಸ್ ನ ಹೊಂದುತ್ತಾರೆ. ಇಲ್ಲಿ ನಾವು ಇನ್ನೊಂದು ವಿಷಯ ಏನ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಏನನ್ ಬೇಕಾದ್ರೂ ಸಾಧಿಸಬಹುದು. ಎಷ್ಟೇ ಕಷ್ಟದಲ್ಲಿದ್ರು ಕೂಡ ನಾವು ಅದರಿಂದ ಹೊರಗ್ ಬರ್ಬೋದು. ನಮ್ಮ ಪ್ರಜ್ಞಾ ಮನಸ್ಸನ್ನು ಕೂಡ ಯೂಸ್ ಮಾಡ್ಕೊಂಡು, ಸುಪ್ತ ಪ್ರಜ್ಞಾ ಮನಸ್ಸನ್ನು ಕೂಡ ಯೂಸ್ ಮಾಡ್ಕೊಂಡು ನಾವು ನಮ್ಮ ಕಷ್ಟದಿಂದ ಹೇಗೆ ಹೊರಗ್ ಬರ್ಬೋದು ಅನ್ನೋದನ್ನ ಇಲ್ಲಿ ಕರೋಸೋ ಅವರು, ಸಿಂಗರ್ ಅವರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನೀನಾ ಅಂತ ಒಂದು ಹುಡುಗಿ ಇರ್ತಾಳೆ. ನೀನಾ ಅಂತ ಒಂದು ಹುಡುಗಿ ಏನ್ ಮಾಡ್ತಾಳೆ, ಶಾಪಿಂಗ್ ಮಾಲ್ಗೆ ಹೋಗ್ತಾಳೆ. ಆ ಶಾಪಿಂಗ್ ಮಾಲ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸ್ಪ್ಯಾನಿಶ್ ಬ್ಯಾಗ್ಸ್ ಎಲ್ಲ ಇರುತ್ತಲ್ವಾ, ಸ್ಪ್ಯಾನಿಶ್ ಬ್ಯಾಗ್ಸ್ ಅಂದ್ರೆ ಕಾಸ್ಟ್ಲಿಯಸ್ಟ್ ಬ್ಯಾಗ್ಸ್ ಅದೆಲ್ಲ. ಸ್ಪ್ಯಾನಿಶ್ ಬ್ಯಾಗ್ಸ್ ನ ನೋಡಿ ಅವಳು ಹೋಗ್ತಾಳೆ. ನಾವು ಏನ್ ಮಾಡ್ತೀವಿ, ಹೋಗಿದ ತಕ್ಷಣ ಏನ್ ಮಾಡ್ತೀವಿ, ರೇಟ್ ನ ನೋಡ್ತೀವಲ್ವಾ, ಅದೇ ತರ ಅವರು ಕೂಡ ರೇಟ್ ನ ನೋಡ್ತಾರೆ. ಅದು ತುಂಬಾ ಕಾಸ್ಟ್ಲಿದಾಗಿರುತ್ತೆ. ಆ ಕಾಸ್ಟ್ಲಿದ್ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅವರು, ಅಯ್ಯೋ ಇದು ನನ್ ಕೈಲಿ ತಗೊಳಕ್ ಆಗಲ್ಲ ಅಂತ ಏನ್ ಮಾಡಿ ಇಟ್ಬಿಡ್ತಾರೆ. ಆಗ ಅವ್ರಿಗೆ ಎಲ್ಲೋ ಕೇಳಿದಂಗ್ ಇದೆಯಲ್ಲ ಅನ್ಬಿಟ್ಟು ಮತ್ತೆ ಏನ್ ಮಾಡ್ತಾರೆ, ಇಲ್ಲ ಇಲ್ಲ ನಾನು ಈ ತರ ಎಲ್ಲ ಹೇಳ್ಬಾರ್ದು, ಇದು ನನ್ ತಗೊಳಕ್ ಆಗಲ್ಲ ಅಂತ ಎಲ್ಲ ಹೇಳ್ಬಾರ್ದು ಅಂತ ಏನ್ ಮಾಡಿ ಅನ್ಕೊಂಡು ಅವರು, ಇಲ್ಲ ಈ ಬ್ಯಾಗ್ ನಂದೇ ಅಂತ ಹೇಳಿ ಮತ್ತೆ ಆ ಗ್ಲಾಸ್ ಇಂದ, ಆ ಮಾಲ್ ಅಲ್ಲಿ ಇರುತ್ತಲ್ಲ ಆ ಗ್ಲಾಸ್ ಇಂದ ಅವರು ಆ ಬ್ಯಾಗ್ ನೇ ನೋಡ್ತಾ ಅವರು ಇದ್ ನಂದೇ ಬ್ಯಾಗು ಅಂತ ಫೀಲ್ ಮಾಡ್ತಾ ಇರ್ತಾರೆ. ಆ ಬ್ಯಾಗ್ ನ ನೋಡ್ತಾ ಇದ್ ನಂದೇ ಬ್ಯಾಗು ಅನ್ನೋ ಫೀಲ್ ಮಾಡ್ಕೊಳ್ಳೋ ತರ ಹೇಳ್ಬಿಟ್ಟು ಅನ್ಕೊಂಡು ಅವರು ಮುಂದೆ ಹೋಗ್ತಾರೆ. ಅದೇ ದಿನ ಸಂಜೆ ಏನು ಅವರ ಬಾಯ್ ಫ್ರೆಂಡ್ಗೆ ಒಂದು ಸೆಂಡ್ ಆಫ್ ಪಾರ್ಟಿ ಇರುತ್ತೆ. ಪಾರ್ಟಿಲಿ ಹೋಗ್ತಾರೆ. ರಾತ್ರಿ ಭೋಜನಕ್ಕೆ ಕರೆದಿರ್ತಾರೆ ನೀನಾ ಹೋಗ್ತಾಳೆ ಅಲ್ಲಿಗೆ. ಹೋದಾಗ ಏನಾಗುತ್ತೆ ಅಂದ್ರೆ, ಅವರು ಅವರು ಫಿಯಾನ್ಸಿ ಏನಿರುತ್ತೆ, ಉಡ್ಬಿ ಏನಿರ್ತಾರೆ, ಅವರು ಒಂದು ಗಿಫ್ಟ್ ತಗೊಂಡ್ ಬಂದಿರ್ತಾರೆ ನೀನಾಗೆ. ಆ ಗಿಫ್ಟ್ ನ ಕೊಡ್ತಾರೆ ನೀನಾಗೆ. ಆ ಗಿಫ್ಟ್ ನ ಓಪನ್ ಮಾಡಿ ನೋಡ್ತಿದ್ದಾಗೆ ಅವಳಿಗೆ ಏನಿತ್ತು ಅಂತಂದ್ರೆ, ಅದ್ರಲ್ಲಿ ಒಂದು ಸ್ಪ್ಯಾನಿಶ್ ಬ್ಯೂಟಿಫುಲ್ ಆಗಿ ಅವಳು ನೋಡಿರ್ತಾಳಲ್ವಾ ಅದೇ ಬ್ಯಾಗು ಅವರು ಗಿಫ್ಟ್ ಆಗಿ ಕೊಡ್ತಾರೆ. ಆಗ ನೀನಾಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನಿದು ನಂದೇ ಅಂತ ನೆನ್ಸಿದ್ದೆ, ಎಷ್ಟು ಖುಷಿ ನಂದೇ ಅಂತ ನೆನ್ಸಿದ್ದಕ್ಕೂ ಸಾರ್ಥಕ ಆಯ್ತು ನನಗೆ ಅನ್ಕೊಂಡವಳು ತುಂಬಾ ಖುಷಿ ಆಗ್ತಿರ್ತಾಳೆ. ಇದರಿಂದ ಏನು ಅಂತ ಹೇಳಿದ್ರೆ, ಅವಳ ಸುಪ್ತ ಪ್ರಜ್ಞಾ ಮನಸ್ಸನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡ್ಲು ಅನ್ನೋದು ನಾವು ಇದರಲ್ಲಿ ತಿಳ್ಕೊಬಹುದಾಗಿದೆ. ಅದು ನಂದೇ ಅಂತ ಅವಳು ಯಾವಾಗ ಕಲ್ಪನೆ ಮಾಡ್ಕೊಂಡ್ಲೋ, ಅದ್ ಯಾವಾಗ ಅವಳು ಅದು ನಂದೇ, ಈ ಬ್ಯಾಗ್ ನಂದೇ, ನಾನು ಯಾವತ್ತು ಇದು ನೆಗೆಟಿವ್ ಆಗಿ ಹೇಳಲ್ಲ ಅಂತ ಅನ್ಕೊಂಡ್ಲೋ, ಅವತ್ತಿಂದ ಆ ಬ್ಯಾಗು ಅವತ್ತೇ ಈ ಬ್ಯಾಗು ಅವಳದಾಯ್ತು. ಎಷ್ಟು ಖುಷಿಯಾಗಿದ್ಲು ಅಂದ್ರೆ ಅವಳು ತುಂಬಾ ಖುಷಿಯಾಗಿದ್ಲು. ಓಕೆ ಮಾಸ್ಟರ್ಸ್, ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಥ್ಯಾಂಕ್ ಯು ಮಾಸ್ಟರ್ಸ್. ಎಸ್ ದಿವ್ಯಾ ಮೇಡಮ್, ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಮುದ್ದಾಗಿ ಮಕ್ಳಿಗೆ ಹೇಗ್ ಅರ್ಥ ಮಾಡಿಸ್ಬೇಕೋ ಆ ತರ ಎಲ್ಲ ಮಾಸ್ಟರ್ಸ್ ನ ಮಕ್ಳನ್ ಮಾಡ್ಬಿಟ್ಟು ಎಲ್ಲರಿಗೂ ಅವರು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಮಾಸ್ಟರ್ಸ್, ಯಾರಿಗಾರು ಏನಾದ್ರು ಡೌಟ್ಸ್ ಇದ್ರೆ ಇದ್ರ ಬಗ್ಗೆ ಕೇಳಬಹುದು. ಏನೇ ತಪ್ಪಿದ್ದು ಕ್ಷಮಿಸಿ ಮ್ಯಾಮ್, ಅದು ಗೊತ್ತಾಗ್ಲಿಲ್ಲ, ಗೊಂದಲದಲ್ಲಿ ಏನೇನೋ ಇಲ್ಲ 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 ಮೇಡಮ್, ಇಲ್ಲ ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಸ್ಟಾರ್ಟಿಂಗ್ ಅಲ್ಲ ಅದಕ್ಕೆ. ಇಲ್ಲ, ಚೆನ್ನಾಗಿ. ಸೊ ಮಾಸ್ಟರ್ಸ್ ಏನಾರು ಮಾತಾಡಿ. ಆಪರ್ಚುನಿಟಿ ಕೊಟ್ಟ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ಶಾಂತಲಾ ಮ್ಯಾಮ್. ಎಸ್ ಮೇಡಮ್, ಅದೇ ತರ ಇನ್ನ ನೀವು ಓದ್ತಾ ಜಾಸ್ತಿ ಪುಸ್ತಕಗಳನ್ನ, ನಿಮ್ಮ ಜ್ಞಾನವನ್ನ ಹಂಚಿ ಎಲ್ಲರಿಗೂ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಒಳ್ಳೆ ಸೆಕೆಂಡ್ ಸೆಷನ್ ಆದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿತ್ತು. ಓಕೆ, ಲಕ್ಷ್ಮಿ ಮೇಡಮ್ ಮಾತಾಡಿ.
ಹಲೋ, ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ದಿವ್ಯಾ ಮಾಸ್ಟರ್. ತುಂಬಾ ಚೆನ್ನಾಗಿತ್ತು. ನಮಸ್ತೆ ಮ್ಯಾಮ್. ನಮಸ್ತೆ. ಶಾಂತಲಾ ಮೇಡಮ್ ಹೇಳ್ದಂಗೆ ಚಿಕ್ಕ ಮಗು ಹೇಳ್ದಂಗೆ ಅನ್ಸ್ಬೋದು ಕಾನ್ಶಿಯಸ್ ಮೈಂಡ್ ಇಂದ. ಇವತ್ ನೀವ್ ಹೇಳಿ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ನನಗ್ ಹೇಳ್ತಾ ಇದೆ, ನೀವು ಹೋದ್ ಜನ್ಮದಲ್ಲೇ ಮಾಸ್ಟರ್ ಆಗಿ ಕೆಲವೊಂದ್ ಸ್ವಲ್ಪ ಭಾಗ ಉಳ್ಸ್ಕೊಂಡಿದ್ದನ್ನ ಈಗ ನಮ್ಗೆ ಹೇಳ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಅಲ್ಲಿ ನೀವು ಹೊಸದಾಗಿ ಕಲ್ತಿದ್ದೀರಾ, ಹೊಸದಾಗಿ ಹೇಳ್ತಾ ಇದ್ದೀರಾ ಅಂತ ಏನು ಅನ್ನಿಸ್ತಾ ಇಲ್ಲ, ಡಿಫ್ರೆನ್ಸೇ ಇಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಅಲ್ಲ ಪ್ರಜ್ಞಾ ಮೇಡಮ್, ಮಕ್ಳಿಗೆ ಥ್ಯಾಂಕ್ ಯು ಮ್ಯಾಮ್. ಹೇಳ್ಕೊಟ್ಟಂಗೆ ಹೇಳ್ಕೊಟ್ರು ಚೆನ್ನಾಗಿ. ಹೌದು ಮಕ್ಳಿಗೆ ಹೇಗ್ ಹೌದು ಹೇಳ್ಕೊಡ್ಬೇಕು ಹಾಗ್ ಮುದ್ದಾಗಿ ಹೇಳಿದ್ರು. ಯಾಕಂದ್ರೆ ನಾವಿನ್ನ ಇವಾಗ ಬರ್ತಾ ಇದೀವಿ ಧ್ಯಾನಕ್ಕೆ. ಕರೆಕ್ಟ್, ಮಕ್ಳ ತರಾನೇ ಅಂದ್ರೆ ಈಸಿಯಾಗಿ ನಾವು ಗ್ರಾಪ್ ಮಾಡ್ಬೋದು, ಕಲ್ತ್ಕೋಬಹುದು ಅನ್ನೋ ತರ ಹೇಳ್ಕೊಟ್ರು. ನಂಗೆ ಅದು ತುಂಬಾನೇ ಖುಷಿ ಆಗ್ತಾ ಇತ್ತು. ಅಟ್ರಾಕ್ಟಿವ್ ಆಗಿ ಹೇಳ್ಕೊಟ್ರು ಅನ್ಬಹುದು. ಮಕ್ಕಳಿಗೆ ಹೇಳೋ ಹಂಗೆ ಮಕ್ಕಳ ನಮ್ಮ ಥ್ಯಾಂಕ್ ಯು ಗಮನ ಆ ಮ್ಯಾಮ್. ಕಡೆ ಈ ಕಡೆ ಎಲ್ಲೂ ಹೋಗ್ಲಿಲ್ಲ. ಅಷ್ಟು ಅಲ್ಲೇ ಕೂತ್ಕೊಂಡು ತುಂಬಾ ಜೋರ್ ಮಳೆ ಬರ್ತಾ ಇದೆ, ಆ ಕಡೆ ಗಮನನೇ ಹೋಗ್ತಾ ಇಲ್ಲ. ಅಷ್ಟು ಮ್ಯಾಗ್ನೆಟ್ ನೀನೇ ಆಗ್ಬಿಟ್ಟಿದ್ದೆ ಅಮ್ಮ, ಮ್ಯಾಗ್ನೆಟಿಕ್ ಆಗಿತ್ತು ನಿನ್ನ ಥ್ಯಾಂಕ್ ಯು ವರ್ಡ್. ಮ್ಯಾಮ್. ಅಷ್ಟು ಅಟ್ರಾಕ್ಟಿವ್ ಆಗಿ ಬಂತು. ಕೀಪ್ ಇಟ್ ಅಪ್. ತುಂಬಾ ಚೆನ್ನಾಗಿತ್ತು. ನನಗಂತೂ ಈಸಿಯಾಗಿ ಒಳಗೋಗ್ತಾ ಇತ್ತು. ಈ ಬಾಳೆಹಣ್ಣು ಸುಲ್ದು ಬಿಟ್ಕೊಟ್ರು ತಿನ್ನಿ ಅಂದ್ರೆ ಎಷ್ಟು ಹ್ಯಾಪಿನೆಸ್ ಇರುತ್ತೋ ಅಥವಾ ಎಷ್ಟು ಈಸಿ ಆಗಿರುತ್ತೋ ಆ ರೀತಿ ಇತ್ತು. ಸ್ವಪ್ನ ಪ್ರಜ್ಞಾ ಆ ಮನಸ್ಸನ್ನ, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಯಾವಾಗ್ಲೂ ಜಾಗೃತವಾಗಿ ಹೇಗಿಟ್ಕೊಳ್ಳೋದು ಅನ್ನೋದನ್ನ ನಾನ್ ಕಲ್ತ್ಕೊಂಡೆ. ಅವೇರ್ನೆಸ್ ಇಂದ ಇದ್ದು ನಾವ್ ಅದನ್ನ ನೋಡ್ತಾ ಹೋದ್ರೆ, ಅದನ್ನ ಜಾಗೃತ ಮಾಡಿದಾಗ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಸಿಕ್ಕತ್ತೆ ಅನ್ನೋದು ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಥ್ಯಾಂಕ್ ಯು ಚೆನ್ನಾಗಿ ಮ್ಯಾಮ್. ಕೊಡ್ತಾ ಇರಿ ಕ್ಲಾಸಸ್ ನ, ಬಂದು ಹೊಸ ಹೊಸ ಟಾಪಿಕ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಆಯ್ತು, ಥ್ಯಾಂಕ್ ಯು ಮ್ಯಾಮ್. ಎಸ್ ಮೇಡಮ್, ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು. ಶಾರದಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್, ನಮಸ್ತೆ ರೀ. ನಮಸ್ತೆ ಮೇಡಮ್, ಹೇಳಿ ಮೇಡಮ್ ನಮಸ್ತೆ. ಈ ಟಾಪಿಕ್ ನನಗೆ ತುಂಬಾ ಇಷ್ಟ ಆಯ್ತು ಮೇಡಮ್. ನಾನು ಲೈಕ್ ನಮಸ್ತೆ ಫಸ್ಟ್ ಟೈಮ್ ಲಿಂಕ್ ಜಾಯ್ನ್ ಆಗಿದ್ದು ಮೇಡಮ್. ತಮ್ದು ನಾವು ವಿಡಿಯೋಸ್ ಅವಾಗ ಇವಾಗ ನೋಡ್ತಾ ಇರ್ತಿದ್ದೆ. ಇಷ್ಟು ಚೆನ್ನಾಗಿ ಹೇಳ್ತಾರೆ, ನಮ್ಗೆ ಲಿಂಕ್ ಸಿಗ್ತಾ ಇಲ್ಲ ಅಂತ ಬಹಳ ಕೊರಗಿತ್ತು ಮೇಡಮ್ ನಿಮ್ಗೆ. ಇದು ಅಚಾನಕ್ ನನಗೆ ಇವಾಗ ಸಿಕ್ತು, ಪಟ್ಟನ್ ಜಾಯ್ನ್ ಆದೆ ನಾನು. ಆದ್ರೆ ಅರ್ಧ ಆಗೋಗಿತ್ತು ಮೇಡಮ್. ನಾನು ಇವಾಗ ಒಂದ್ 7 ತಿಂಗಳಾಯ್ತು ಮೇಡಮ್ ಧ್ಯಾನಕ್ಕೆ ಬಂದು. 1 2 3 ಎಷ್ಟು ಸಾಧ್ಯ ಆಯ್ತು ಅಷ್ಟೇ ಮ್ಯಾಕ್ಸಿಮಮ್ ಮಾಡ್ತಾ ಇರ್ತೇನೆ ಮೇಡಮ್. ನಮ್ದು ಎಲ್ಲಾ ವಿಚಾರಗಳು ನನಗೆ ಬಹಳ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ತರ ಆ ತರ ಎಲ್ಲ ಬೆಸಿ ಕೂತ್ಬಿಟ್ಟಿದಾವ ತಾವ್ ಹೇಳಿದಿಲ್ಲ ಮೇಡಮ್ ನನಗೆ. ಅದೇ ಈ ರೀತಿ ನಾನು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಬೇಕು, ಇದನ್ನ ಹೇಳ್ಬೇಕು ಅಂತ 50% ಅಷ್ಟೇ ಗೊತ್ತಿತ್ತು ನನಗೆ. ಇವಾಗ ತಾವ್ ಹೇಳಿದ್ದು ನನಗೆ ಬಹಳ ಹೆಲ್ಪ್ ಆಯ್ತು ಮೇಡಮ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಮ್ಯಾಮ್. ಯು. ಅಲ್ಲಿ ಜೈ ಹೋ ಮೆಡಿಟೇಷನ್ ಇದರಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಂತಾನೆ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಿಗೆ ಹೋಗಿ ಅದರಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಇದೆ. ಇವತ್ತು ಮೇಡಮ್ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಅದರಲ್ಲಿ ಬೇಕಂದ್ರೆ ಪಾಯಿಂಟ್ಸ್ ಕೆಲವೊಂದು ಇದೆ, ಅದರಲ್ಲಿ ನೋಡ್ಕೋಬಹುದು ಅದನ್ನ. ಮೇಡಮ್ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರು. ಆಕ್ಚುಲಿ ಇನ್ನ ಇದೆ ಅವ್ರು ಹೇಳೋದು. ನೆಕ್ಸ್ಟ್ ನೋಡ್ಕೊಂಡು ಕಂಟಿನ್ಯೂಷನ್ ಪಾರ್ಟ್ ಇನ್ನೊಂದಿನ ಮತ್ತೆ ಮಾಡ್ತಾರೆ. ಎಸ್ ಮೇಡಮ್, ಥ್ಯಾಂಕ್ ಯು ಶಾರದಾ ಮೇಡಮ್. ನಾಗವೇಣಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗವಾಣಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ ಮೇಡಮ್, ನಾಗವಾಣಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ಒಂದು ಮಕ್ಕಳಿಗೆ ಯಾವ ತರ ಗೈಡ್ ಮಾಡ್ತಾರ ಆತರ ನಾವ್ ಮಕ್ಳ ವಿಷಯದಲ್ಲಿ ಕೂಡನು ಅದೇ ತರನೇ ನಾವ್ ತಪ್ಪು ಮಾಡ್ತೀವಿ. ಬಟ್ ಅವ್ರು ಹೇಳ್ತಾ ಇದ್ರೆ ನಾವು ನನ್ ಮೈಂಡ್ ಅಲ್ಲಿ ಏನೇನ್ ನಾವೆಲ್ಲ ಪ್ಲಸ್ ಮೈನಸ್ ಅಂತ ಯಾವ ತರ ಇರುತ್ತೆ ಆ ತರ ನನ್ ಮೈಂಡ್ ಎಲ್ಲ ಎಲ್ಲೆಲ್ಲೋ ಹೋಗ್ಬಿಡ್ತು ಮೇಡಮ್. ಆ ಮೇಡಮ್ ನನ್ನ ಸ್ವೀಟ್ ರಿಯಲಿ ನಾವ್ ಮಕ್ಳ ವಿಷಯದಾಗ ಹಂಗೆ ಮಾಡ್ತೀನಿ. ನಿನ್ ದಡ್ಡ, ನೀನ್ ಓದಲ್ಲ, ಹಾಗೆ ಹೀಗೆ ಅಂತೀವಿ. ನಮ್ ಟೆನ್ಷನ್ಗೆ ನಾವ್ ನಮ್ ಹೆಲ್ತ್ ಏನೋ ಒಂದು ಡಿಪ್ರೆಷನ್ ಮನೇಲಿ ಫ್ಯಾಮಿಲಿಗೆ ಇದ್ದಾಗ ಮಕ್ಳ ಮೇಲೆನೆ ಜಾಸ್ತಿ ನಾವು ಇದು ಮಾಡ್ಬಿಡ್ತೀವಿ. ಆ ಒಂದ್ ಇದು ನಾವ್ ತಪ್ಪಲ್ಲ ಅಂತ ಈಗ ಮಕ್ಳು ಸ್ಕೂಲಿಂದ ಬಂದಿದ ತಕ್ಷಣ ಮಕ್ಳೇ ದೇವ್ರ ತರ ಕಾಣಿಸ್ತಾರೆ ನನಗೆ ಆ ಮೇಡಮ್ ನನ್ನ ಸ್ಪೀಚ್ ಕೇಳಿದ ತಕ್ಷಣ. ರಿಯಲಿ ಮೇಡಮ್ ಬಹಳ ತುಂಬಾನೇ ಖುಷಿ ಆಯ್ತು ನನ್ಗೆ. ತುಂಬಾನೇ ಖುಷಿ ಆಯ್ತು ಅದನ್ನ ಹೇಳಕಂದ್ರೆ ನಾ ಇದ್ ಮಾಡ್ತೇನೆ. ನೀವೆಲ್ಲ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡ್ರಿ, ಇನ್ನೂ ಖುಷಿ ಆಗತ್ತೆ ನಮಿಗೂನು ಮೇಡಮ್. ವಿಡಿಯೋ ಆನ್ ಮಾಡಿ ನಾಗವಾಣಿ ಮೇಡಮ್. ವಿಡಿಯೋನ ನನ್ ಮಗನಿಗೆ ಗೊತ್ತು. ಶಾಂತ್
ಇದು ವಿಡಿಯೋ ಆನ್ ಮಾಡ್ಬೋದು ಚಿನ್ನ, ನನಗೆ ಗೊತ್ತಿಲ್ಲ. ಮಾಡ್ತಾ ಇರಿ, ಅಷ್ಟೊತ್ತಿಗೆ ಸರೋಜ್ ಮೇಡಮ್ ಮಾತಾಡ್ತಾರೆ. ಮಾತಾಡಿ ಮೇಡಮ್. ಸರಿ. ಸರೋಜ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಜಿಮ್ ಶಿಕ್ಷಕರಿರೋ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ದಿವ್ಯಾ ಪ್ರಮೋದ್ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಇದು ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಕೇಳ್ತಾ ಇದೆ ಥ್ಯಾಂಕ್ ಯು ಮ್ಯಾಮ್. ಹಾ, ಹೇಳಿ ಮೇಡಮ್. ಕೇಳ್ತಾ ಇದ್ರಾ? ಮಾತಾಡಿ ಮೇಡಮ್. ಅವ್ರು ಚೆನ್ನಾಗಿ ಹೇಳ್ಕೊಟ್ರು. ಅದು ನಿಜ, ಅದು ವರ್ಕ್ ಆಗುತ್ತೆ ಮೇಡಮ್. ಆಕ್ಚುಲಿ ನಾನು ಫಸ್ಟ್ ಎಲ್ಲ ನೆಗೆಟಿವ್ ಬಾಳ ಥಿಂಕ್ ಮಾಡ್ತಿದ್ವಿ. ಈಗ ಮಾತಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾತಾಡ್ತೀವಿ. ಅದು ನನಗಾಗ್ಲೇ 2-3 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದ್ರೆ ನಂದು ಯೂನಿಕ್ ಟ್ರೂತ್ ಅವ್ರದ್ದು ಜೀವನ ರಹಸ್ಯಗಳ ಕ್ಲಾಸ್ ಜಾಯಿನ್ ಆಗಿದ್ದೆ. ಅಲ್ಲಿ ನನಗೆ ಇದು ಕಲ್ಸ್ಕೊಟ್ಟಿದ್ರು, ಅವ್ರು ಮುಂಚೆ ಹೇಳ್ಕೊಟ್ಟಿದ್ರು. ಈಗ ಅದು ಅಳವಡಿಸ್ಕೊತಾ ಇದೀವಿ. ಆದ್ರೂ ಮಾತಾಡ್ಬೇಕಾದ್ರೆ ಹೋಗ್ತದೆ ಮೇಡಮ್. ಅದು ನಾವು ಇನ್ನೂ ಬಹಳಷ್ಟು ಹೋಗ್ಬೇಕು ಪ್ರಾಕ್ಟಿಕಲಿ. ಹಲೋ, ಹೇಳಿ ಮೇಡಮ್, ಕೇಳಿಸ್ತಾ ಇದೆ, ಹೇಳಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅವ್ರು ಚಿಕ್ಕ ವಯಸ್ಸಾದ್ರು ಕೂಡ ಬಹಳ ಚೆನ್ನಾಗಿ ಹೇಳ್ಕೊಟ್ರು ಮ್ಯಾಮ್. ಧನ್ಯವಾದಗಳು ಅವ್ರಿಗೆ. ಥ್ಯಾಂಕ್ ಯು ಮ್ಯಾಮ್. ದಿನ ಒಬ್ಬರನ್ನ ಚೆನ್ನಾಗಿ ಕರೆಸಿ ನಾಲೆಜ್ ಕೊಡ್ತಾ ಇದ್ವಿ ಮೇಡಮ್. ತಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೇಡಮ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರೋಜ ಮೇಡಮ್. ಥ್ಯಾಂಕ್ ಯು. ರಾಜೇಶ್ವರಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು, ಒಳ್ಳೆ ಮುದ್ದಾಗಿ. ತುಂಬಾ ಸಂತೋಷ ಆಯ್ತು. ಶಾಂತಲಾ ಮೇಡಮ್ ಅವ್ರದ್ದು ನಾನು ಪೂರ್ತಿ ಎಲ್ಲ ಕೇಳಿದ್ದೆ. ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಅವ್ರದ್ದೆಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಎಲ್ಲವನ್ನು ಕೇಳಿದ್ದೆ. ತುಂಬಾ ಸಂತೋಷ ಆಗಿತ್ತು. ಆದ್ರೆ ಇವತ್ತು ಅವರು ವಾಟ್ಸಪ್ ಕಳ್ಸಿದ್ರಲ್ಲ, ಹೊಸಬ್ರು ನೋಡೋಣ ಅಂತ ಸೇರ್ಕೊಂಡೆ. ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ಅವ್ರು ಮುದ್ದಾಗಿ ನಗ್ತಾ ಮಾತಾಡೋದು, ಒಂದು ಸ್ವಲ್ಪನೂ ಮಧ್ಯದಲ್ಲಿ ಬಿಡು ಕೊಡದೆ ನಿರರ್ಗಳವಾಗಿ ಶಾಂತಲಾ ಅವ್ರ ಮೇಡಮ್ ತರನೇ ಮಾತಾಡಿದ್ರು. ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ತುಂಬಾ ಸಂತೋಷ ಆಯ್ತು. ತುಂಬಾ ಧನ್ಯವಾದಗಳು. ನಾವ್ ಎಷ್ಟೋ ವಿಷಯಗಳು ಎಷ್ಟೋ ಕೇಳಿದ್ರು ಒಬ್ಬೊಬ್ರು ಹೇಳ್ದಾಗ್ಲೂ ಅದ್ರಲ್ಲಿ ಸ್ವಲ್ಪ ಬೇರೆ ಇನ್ನ ಇದ್ದೇ ಇರುತ್ತೆ. ನಾವು ಕಲಿಯೋದು ಅಥವಾ ರಿಕಾಲ್ ಮಾಡ್ಕೊಳ್ಳೋದಿರುತ್ತೆ. ಮತ್ತೆ ಒಬ್ರು ನೆನಪಿಸ್ದಂಗ ಆಗುತ್ತೆ ಅದನ್ನ. ಸೊ ಹಾಗಾಗಿ ನಾವು ಒಳ್ಳೆ ಕೆಲಸ ಮಾಡಿದ್ರಿ. ನೀವು ನೋಡಿದ್ರು ಕೇಳಿದ್ರು ಸಹ ಮತ್ತೆ ಜಾಯಿನ್ ಆಗಿದ್ದು ತುಂಬಾ ಸಂತೋಷ ಆಯ್ತು ಮೇಡಮ್. ಅದೇ ತರಾನೇ ಎಷ್ಟು ಒಬ್ಬೊಬ್ರು ಮಾಸ್ಟರ್ ಒಂದೊಂದ್ ತರ ಇರುತ್ತೆ ಹೇಳೋದು. ಎಷ್ಟೋ ಪಾಯಿಂಟ್ಸ್ ಕೆಲವೊಂದು ಇನ್ನ ಹೇಳಿರ್ತಾರೆ ಜಾಸ್ತಿ ಪಾಯಿಂಟ್ಸ್. ಸೊ ಹಾಗಾಗಿ ಇವತ್ತು ಮೇಡಮ್ ನಿಜವಾಗ್ಲೂ ಚೆನ್ನಾಗಿ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್ ರಾಜೇಶ್ವರಿ. ಥ್ಯಾಂಕ್ಸ್. ತುಂಬಾ ಧನ್ಯವಾದ. ಓಕೆ ಮಾಸ್ಟರ್ಸ್, ಇನ್ನ ಸರೋಜ್ ಮೇಡಮ್ ಆಯ್ತಲ್ಲ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಪದ್ಮಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಮೇಡಮ್. ಅವ್ರು ಹೇಳ್ದಂಗೆನೆ ಮಗು ನಗ್ತಾ ಪಾಠ ಮಾಡ್ತೀವಲ್ಲ ಮಕ್ಳಿಗೆ, ಅದೇ ರೀತಿನಲ್ಲಿ ನಾವು ದೊಡ್ಡವ್ರ ನಾವು ಮಕ್ಳ ತರನೇ ಆಗ್ಬಿಟ್ಟಿದೆ ನಿಮ್ಗೆ. ನೀವು ಕೊಡೋ ಅಂತದ್ದು ಒಂದೊಂದು ಪಾಯಿಂಟ್ ಸಬ್ ಕಾನ್ಶಿಯಸ್ ಮೈಂಡ್ದು ಮತ್ತೆ ಪಾಸಿಟಿವ್ ಆಗಿ ಎಲ್ಲಾದು ಥಿಂಕ್ ಮಾಡ್ಬೇಕು ಮೇಡಮ್. ನೆಗೆಟಿವ್ ಆಗಿ ಯಾವ್ದು ಥಿಂಕ್ ಮಾಡಕ್ಕಾಗಲ್ಲ. ಎಲ್ಲಾ ನಮ್ಮ ಒಂದು ಮೈಂಡ್ ಕಾನ್ಶಿಯಸ್ ಮೈಂಡ್ ಅಲ್ಲೇ ಇರ್ತದೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಮಕ್ಳಿಗೆ ಪಾಠ ಚೆನ್ನಾಗಿ ಎರಡೆರಡು ಸರಿ ತಿದ್ದಿಸ್ತೀವಿ ಮಕ್ಳ ಕೈಲಿ. ಇದಿಂಗೆ ಅಂತ ಪದೇ 2 ಸರಿ ಹೇಳಿದ್ರೆಲ್ಲ ಮಕ್ಳಿಗೆ ಪಾಠ ಮಾಡ್ದಂಗೆ ನಮಗೂ ಮಾಡ್ಕೊಟ್ರಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಧನ್ಯವಾದಗಳು. ಮತ್ತೆ ಬಂದು ಶಾಂತಲಾ ಮೇಡಮ್ ತರನೇ 2ನೇ ಶಾಂತಲಾ ಆಗ್ಬಿಟ್ಟಿದ್ದಾರೆ ನೀವು. ಶಾಂತಲಾ ಮೇಡಮ್ ಆಗಿದ್ದಾರೆ. ತುಂಬಾ ಧನ್ಯವಾದಗಳು. ಕೊಡ್ತೀರಿ ಮೇಡಮ್ ಹಾಗೆ. ಮೇಡಮ್ ಥ್ಯಾಂಕ್ ಯು. ಪದ್ಮಾ ಮೇಡಮ್ ಥ್ಯಾಂಕ್ ಯು. ನಮ್ಮ ಜೈ ಹೋಮ್ ಮೆಡಿಟೇಷನ್ ಎಲ್ಲಾ ವ್ಯೂವರ್ಸ್ಗೆ, ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಯಾರು ಬಂದ್ರು, ಎಷ್ಟು ಮಾಸ್ಟರ್ಸ್ ನ ಎಲ್ಲರನ್ನು ನೀವು ಎಂಕರೇಜ್ ಮಾಡ್ತಾ ಇದ್ದೀರಾ, ಹಾಗೆ ರಿಸೀವ್ ಮಾಡ್ತಾ ಇದ್ದೀರಾ. ಎಲ್ಲರನ್ನು ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ಹಾಗೆ ಮೇಡಮ್ಗೆ, ದಿವ್ಯಾ ಪ್ರಮೋದ್ ಮೇಡಮ್ಗೆ ಮತ್ತೊಮ್ಮೆ ನಮ್ಮ ವೇದಿಕೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಸೊ ಇದ್ರ ನೆಕ್ಸ್ಟ್ ಪಾರ್ಟ್ ಮತ್ತೆ ಮಾಡೋಣ. ನೆಕ್ಸ್ಟ್ ನಾನು ಡೇಟ್ ಹೇಳ್ತೀನಿ, ಅವತ್ತಿನ ದಿನ ಬಂದು ಕಂಟಿನ್ಯೂಷನ್ ಪಾರ್ಟ್ ನ ತಗೋಬಹುದು. ಎಸ್ ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಮತ್ತೆ 5:30 ಸೆಷನ್ ಇದೆ, ಮಿಸ್ ಮಾಡ್ಕೋಬೇಡಿ. ಇವತ್ತು ಆರ್ಟ್ ಆಫ್ ಡೈಯಿಂಗ್ ಅಂತ ಆ ಟಾಪಿಕ್ ತುಂಬಾ ಅದ್ಭುತವಾಗಿರುತ್ತೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. 5:30ಗೆ ಮತ್ತೆ ಜಾಯಿನ್ ಆಗೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಲೆಟ್ us end the session.